ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ 2025 ಗೆ ಸಂಬಂಧಪಟ್ಟಂತೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅಂದ್ರೆ 2024 ನಲ್ಲಿ ನಡೆದ ಪೇಪರ್ 1 ಕ್ವಶನ್ ಪೇಪರ್ ಅನ್ನ ಬಿಡಿಸ್ತಾ ಇದೀವಿ. ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಕೆಸೆಟ್ 2025 ಗೆ ಪ್ರಿಪರೇಷನ್ ಅನ್ನ ಮಾಡ್ತಾ ಇದ್ದೀರಾ, ಸೊ ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ರಿವಿಷನ್ ಬ್ಯಾಚ್ ಅನ್ನ ಆರಂಭ ಮಾಡಿದೀವಿ. ಸೊ ಈ ಒಂದು ರಿವಿಷನ್ ಬ್ಯಾಚ್ ನಲ್ಲಿ ನೀವು ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್, MCQ ಲೆಕ್ಚರ್ಸ್, 50 ಮಾಕ್ ಟೆಸ್ಟ್ ಮತ್ತೆ 5000 ಪ್ಲಸ್ MCQs PDF ಜೊತೆಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್, ಮಾಡೆಲ್ ಕ್ವಶನ್ ಪೇಪರ್ಸ್ ಗಳನ್ನ ನೀವು ರಿವಿಷನ್ ಮಾಡ್ಕೊಳ್ತಾ ಇದ್ದೀರಾ. ಸೊ ಇದರಿಂದ ನೀವು ಕೆಸೆಟ್ ಪೇಪರ್ 1 ಅಲ್ಲಿ ಹೆಚ್ಚಿನ ಅಂಕಗಳನ್ನ ಪಡೆದಿರಾ. ಸೊ ಈ ಒಂದು ರಿವಿಷನ್ ಕೋರ್ಸ್ ಕೇವಲ 1500 ನಲ್ಲಿ ನಿಮಗೆ ಲಭ್ಯವಿದೆ. ಸೊ ಜಾಯಿನ್ ಆಗಲು ಈ ನಂಬರ್ಸ್ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಿ ನೀವು ಜಾಯಿನ್ ಆಗಬಹುದು, ಅಥವಾ ಗ್ಲೋಬಲ್ ಆನ್ಲೈನ್ ಆಪ್ ಅನ್ನ ಪ್ಲೇ ಸ್ಟೋರ್ ನಿಂದ ಡೌನ್ಲೋಡ್ ಮಾಡಿಕೊಳ್ಳಿ, ರಿಜಿಸ್ಟರ್ ಮಾಡಿ. ಇಲ್ಲಿ ಸ್ಟೋರ್ ಅಂತ ಇರುತ್ತೆ, ಕೆಸೆಟ್ ಪೇಪರ್ 1 ಅಂತ ಸರ್ಚ್ ಮಾಡಿದ್ದೆ, ಅದರಲ್ಲಿ ಈ ಒಂದು ಕಂಪ್ಲೀಟ್ ಕೋರ್ಸ್ ನಿಮಗೆ ಅವೈಲೇಬಲ್ ಆಗುತ್ತೆ. ಸೊ ಇದೇ ರೀತಿಯಾಗಿ ಪೇಪರ್ 2 ಗಾಗಿ ನೋಟ್ಸ್ ಅಂಡ್ MCQ ಸೆಟ್ ಅನ್ನ ಕೂಡ ಕೊಡ್ತಾ ಇದೀವಿ. ಸೊ ಈ ನಂಬರ್ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಿ ನೀವು ಜಾಯಿನ್ ಆಗಬಹುದು. ಸೊ ಹಾಗಾದ್ರೆ ಹೆಚ್ಚಿನ ಮಾಹಿತಿಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ, ಜಾಯಿನ್ ಆಗಿ. ಸೊ ನೌ ಲೆಟ್ ಅಸ್ ಮೂವ್ ಟು ದಿ ಕ್ವೆಶ್ಚನ್ಸ್. ಇಲ್ಲಿ ಮೊದಲನೇ ಪ್ರಶ್ನೆ ಏನಿದೆ, ಸೊ ಇನ್ ದ ಫಾಲೋವಿಂಗ್ 4 or 5 rows of different figures are given in each question. A specific rule is to be followed. Determine which row of figures follows the rule mentioned in the question. Rule ಏನಿದೆ ಇಲ್ಲಿ, the simple figures become more complex along a row. ಸೊ ಇಲ್ಲಿ ಒಂದು ಸರಳ ಚಿತ್ರ ಒಂದು ಸಾಲಿನ ಜೊತೆಯಲ್ಲಿ ಹೆಚ್ಚು ಸಂಕೀರ್ಣವಾಗುತ್ತಾ ಹೋಗುತ್ತದೆ. ಒಂದು ಕಾಲಮ್ ನಿಂದ ಮತ್ತೊಂದು ಕಾಲಂಗೆ ಒಂದು ಚಿತ್ರ ಚಲಿಸಿದಾಗ ಆ ಚಿತ್ರ ಹೆಚ್ಚು ಸಂಕೀರ್ಣವಾಗುವ ಸಾಲನ್ನ ಆರಿಸಿರಿ. ಒಂದು ನಿಯಮ ಇದೆ, ಸರಳ ಆಕೃತಿಗಳು ಸಂಕೀರ್ಣಗೊಳ್ಳುತ್ತವೆ. ಒಂದು ಆಕೃತಿಯಿಂದ ಮತ್ತೊಂದು ಆಕೃತಿಗೆ ಸಂಕೀರ್ಣಗೊಳ್ಳುವ ಸಾಲನ್ನ ಆರಿಸಬೇಕು. ಅಂದ್ರೆ ಒಂದು ಇಲ್ಲಿ ರೇಖಾಚಿತ್ರಗಳನ್ನು ಕೊಟ್ಟಿದ್ದಾರೆ, 1 2 3 4 ಆಪ್ಷನ್ಸ್ ಅನ್ನ ಕೊಟ್ಟಿದ್ದಾರೆ. ಈ ಚಿತ್ರದಿಂದ ಈ ಚಿತ್ರಕ್ಕೆ ಏನಾಗಬೇಕು, ಕಠಿಣವಾಗ್ತಾ ಹೋಗ್ಬೇಕು. ಸೊ ಅಂತ ಒಂದು ಆಪ್ಷನ್ ಅನ್ನ ನಾವಿಲ್ಲಿ ಕಂಡುಹಿಡಿಬೇಕಾಗಿದೆ. ಸೊ ಆಪ್ಷನ್ 1, ಆಪ್ಷನ್ 2 ವಿ ಕ್ಯಾನ್ ಎಲಿಮಿನೇಟ್, ರೈಟ್. ಸೊ ಇದು ಸ್ವಲ್ಪ ಈಸಿ ಲೆವೆಲ್ ಇದಾವೆ. ಸೊ ಅದೇ ರೀತಿ ಆಪ್ಷನ್ 3 ಗೆ ಬಂದಾಗ, ಎಸ್ ಆಪ್ಷನ್ 4 ಗೆ ಬಂದಾಗ ಇಲ್ಲಿ ಇದು ಕೂಡ ಅಷ್ಟೊಂದು ಕಠಿಣ ಆಗ್ತಾ ಹೋಗ್ತಾ ಇಲ್ಲ. ಸೊ ಹೀಗಾಗಿ ಇಲ್ಲಿ ಏನಾಗುತ್ತೆ, ಆಪ್ಷನ್ 3 ನೋಡಿದ್ರೆ ಇದು ಸರಳದಿಂದ ಕಠಿಣವಾಗ್ತಾ ಹೋಗ್ತಾ ಇದೆ. ಸೊ ನೀವು ಒಂದು ಚಿತ್ರದಿಂದ ಇನ್ನೊಂದು ಚಿತ್ರಕ್ಕೆ ಕಂಪೇರ್ ಮಾಡಬಹುದು ಇಲ್ಲಿ, ಹೌದಲ್ಲ. ಸೊ ಇದು ಕಠಿಣವಾಗ್ತಾ ಹೋಗ್ತಾ ಇದೆ. ಸೊ ಹೀಗಾಗಿ ಆಪ್ಷನ್ 3 ಇಲ್ಲಿ ಸರಿಯಾಗಿದೆ. ಕ್ವೆಶ್ಚನ್ ನಂಬರ್ 2, if the number 1 2 3 a 4 b is divisible by both 5 and 12, which of the following is the sum of a and b? ಸೊ 1 2 3 a 4 b ಅಂಕೆಗಳು 5 ಮತ್ತು 12 ಎರಡರಿಂದಲೂ ಭಾಗಿಸಲ್ಪಡುತ್ತವೆ. ಹಾಗಾದ್ರೆ a ಮತ್ತು b ಗಳ ಒಟ್ಟು ಮೊತ್ತ ಯಾವುದು? ಆಪ್ಷನ್ 1 5, ಆಪ್ಷನ್ 2 6, ಆಪ್ಷನ್ 3 4, ಆಪ್ಷನ್ 4 0. ಸೊ ಇದನ್ನ ಯಾವ ರೀತಿ ಬಿಡಿಸ್ಕೊಳ್ಬೇಕಂತಂದ್ರೆ, ಸೊ ಇಲ್ಲಿ for a number to be divisible by 5, its last digit must be 0 or 5. ಸೊ ಯಾವುದೇ ಒಂದು ಸಂಖ್ಯೆ 5ರಿಂದ ಡಿವೈಡ್ ಆಗ್ಬೇಕಂತಂದ್ರೆ ಅದ್ರ ಕೊನೆಯ ಸಂಖ್ಯೆ ಏನಿರ್ಬೇಕು, 0 ಇರಬೇಕು, ಇಲ್ಲ 5 ಇರಬೇಕು. ಸೊ b is equal to 0 or 5. ಸೊ ಯಾವ್ದಂತ ಇನ್ನೂ ಕನ್ಫರ್ಮ್ ಆಗಿಲ್ಲ, ಹೌದಲ್ಲ. ಸೊ ಫಾರ್ ದ ಸೇಮ್ ನಂಬರ್ ಟು ಬಿ ಡಿವಿಸಿಬಲ್ ಬೈ 12, ಇಟ್ ಮಸ್ಟ್ ಬಿ ಡಿವಿಸಿಬಲ್ ಬೈ 3 and 4. ಸೊ ಅದೇ ರೀತಿ ಆ ನಂಬರ್ 12 ನಿಂದನೂ ಡಿವೈಡ್ ಆಗ್ಬೇಕು. ಸೊ ಯಾವುದೇ ಒಂದು ಸಂಖ್ಯೆ 12 ನಿಂದ ಡಿವೈಡ್ ಆಗ್ಬೇಕಂತಂದ್ರೆ ಅದು 3 ರಿಂದನೂ ಕೂಡ ಡಿವೈಡ್ ಆಗ್ತಿರ್ಬೇಕು, 4 ನಿಂದನೂ ಕೂಡ ಡಿವೈಡ್ ಆಗ್ತಾ ಇರಬೇಕು. ಸೊ divisibility by 4 depends on the last 2 digits. So the last 2 digits are 4b. ಸೊ ಈ b is 0. ನಾವು b is equal to 0 ಅಂತ ತೆಗೆದುಕೊಂಡ್ರೆ ಲಾಸ್ಟ್ ಡಿಜಿಟ್ ಏನಾಗುತ್ತೆ, 40 ಆಗುತ್ತೆ, ಹೌದಲ್ಲ. ಸೊ 40 it is divisible by 4. ಸೊ ಈ b is equal to 5. ಸೊ ಲಾಸ್ಟ್ ಡಿಜಿಟ್ ಏನಾಗುತ್ತೆ, 45 ಆಗುತ್ತೆ. ಸೊ ಇಟ್ ಇಸ್ ನಾಟ್ ಡಿವಿಸಿಬಲ್ ಬೈ ದಿ 4. ಸೊ ಹೆನ್ಸ್ ಆದಾಗ ಏನ್ ಮಾಡ್ತೀವಿ, b is equal to 0 ಅಂತ ಇಟ್ಕೊಳ್ತೀವಿ. ಸೊ ಇವಾಗ ಏನಾಯ್ತು, b is equal to 0 ಆಯ್ತು. ಸೊ ನಾವ್ ದ ನಂಬರ್ ಇಸ್ 1 2 3 a 4 b ಅಂತ ಇದೆ. b ಇದ್ದಲ್ಲಿ ನಾವು 0 ಹಾಕಿದ್ವಿ. ಸೊ 1 2 3 a 4 0 ಆಯ್ತು. ಸೊ ಇಟ್ ಮಸ್ಟ್ ಆಲ್ಸೋ ಬಿ ಡಿವಿಸಿಬಲ್ ಬೈ 3. and also the sum of its digit must be a multiple of 3. ಸೊ ಇಲ್ಲಿ ನಂಬರ್ ಕೊಡ್ತೀವಿ 1 2 3 a 4 b ಅಂದ್ರೆ 0 ಇದೆ, 1 2 3 a 4 b. ಸೊ ಇದು 10 ಆಗುತ್ತೆ. 10 plus a is equal to 0 ಆಗುತ್ತೆ. ಸೊ ಹೌದಲ್ಲ, 10 plus a is equal to 0. ಸೊ ಇಲ್ಲಿ b a ಜಾಗಕ್ಕೆ ನೀವು 2 ಹಾಕಿದ್ರು, 5 ಹಾಕಿದ್ರು, 8 ಹಾಕಿದ್ರು ಕೂಡ ಅದು ಏನಾಗುತ್ತೆ, 12 ನಿಂದ 3 ನಿಂದ ಡಿವೈಡ್ ಆಗೇ ಆಗುತ್ತೆ, ಹೌದಲ್ಲ. ಸೊ ಹಾಗಾಗಿ a is equal to 2 ಆಗ್ಬೋದು, 5 ಆಗ್ಬೋದು, ಅಥವಾ 8 ಆಗ್ಬೋದು. ಬಟ್ ಇಲ್ಲಿ ಆಪ್ಷನ್ ನಲ್ಲಿ 5 and 8 ಇಲ್ಲ, ಸಾರಿ 2 and 8 ಇಲ್ಲ, 5 ಇದೆ. ಸೊ ಹೀಗಾಗಿ ಆಪ್ಷನ್ 1 is the right answer. Now question number 3.
A theft is spotted by a policeman from a distance of 100 meters. When the policeman starts the chase, the theft also starts running. If the speed of the theft is 8 km per hour and that of the policeman 10 km per hour, how far the theft will have to run before he is overtaken? ಒಬ್ಬ ಕಳ್ಳನನ್ನು ಒಬ್ಬ ಪೊಲೀಸ್ 100 ಮೀಟರ್ ದೂರದಲ್ಲಿರುವುದನ್ನು ಗುರುತಿಸುತ್ತಾನೆ. ಆಗ ಪೊಲೀಸ್ ಕಳ್ಳನನ್ನು ಬೆನ್ನಟ್ಟಲು ಪ್ರಾರಂಭಿಸಿದಾಗ ಕಳ್ಳನು ಓಡಲಾರಂಭಿಸುತ್ತಾನೆ. ಕಳ್ಳನ ವೇಗ ಪ್ರತಿ ಗಂಟೆಗೆ 8 ಕಿಲೋಮೀಟರ್ ಇದೆ. ಪೊಲೀಸನ ವೇಗ ಪ್ರತಿ ಗಂಟೆಗೆ 10 ಕಿಲೋಮೀಟರ್ ಇದೆ. ಹಾಗಾದ್ರೆ ಕಳ್ಳನು ಎಷ್ಟು ದೂರ ಓಡಿದರೆ ಪೊಲೀಸನನ್ನ ಹಿಂದಿಕ್ಕಬಹುದು? ಸೊ ಇಲ್ಲಿ ಡಿಸ್ಟೆನ್ಸ್ ಬಿಟ್ವೀನ್ ಥೆಫ್ಟ್ ಅಂಡ್ ಪೊಲೀಸ್ ಕೊಟ್ಟಿದ್ದಾರೆ ಆಲ್ರೆಡಿ ಕ್ವಶನ್ ಅಲ್ಲಿ. ಎಷ್ಟಿದೆ? 100 ಮೀಟರ್ ಇದೆ. ಸೊ ಇದನ್ನ ನಾವು ಕಿಲೋಮೀಟರ್ ಪರ್ ಅವರ್ ಮಾಡ್ಕೊಳ್ಬೇಕು, ಯಾಕಂದ್ರೆ ಮುಂದೆ ಇರೋದೆಲ್ಲ ಕಿಲೋಮೀಟರ್ ಪರ್ ಅವರ್ ನಲ್ಲಿ ಕೊಟ್ಟಿದ್ದಾರೆ. ಸೊ 100 ಡಿವೈಡೆಡ್ ಬೈ 1000 ಮಾಡಿದಾಗ ಕಿಲೋಮೀಟರ್ ಪರ್ ಅವರ್ ಆಗುತ್ತೆ. ಅದು 1/10 ಕಿಲೋಮೀಟರ್ ಆಗುತ್ತೆ. ನೆಕ್ಸ್ಟ್ ಸ್ಪೀಡ್ ಆಫ್ ಥೆಫ್ಟ್ ಎಷ್ಟಿದೆ? 8 ಕಿಲೋಮೀಟರ್ ಪರ್ ಅವರ್. And what is the speed of police? 10 kilometer per hour. So this is given in the question. So now related speed ಎಷ್ಟಾಗುತ್ತೆ? 10 minus 8 2 kilometer ಆಗ್ತಾ ಇದೆ. ಹೌದಾ? ಸೊ ಇವಾಗ ಟೈಮ್ ಕಂಡುಹಿಡಬೇಕು. ಟೈಮ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಇಂಟು ವೆಲಾಸಿಟಿ. ಸೊ ಇಲ್ಲಿ ಡಿಸ್ಟೆನ್ಸ್ ಬಂದ್ಬಿಟ್ಟು 1/10. ಸೊ 1/10 ಡಿವೈಡೆಡ್ ಬೈ ವೆಲಾಸಿಟಿ ಎಷ್ಟು ಬಂದಿದೆ? 2. ಸೊ ಇದನ್ನ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡಾಗ ಇದು 2 into 10 ಆಗುತ್ತೆ. ಸೊ 1 divided by 20 per hour. ಸೊ ಇವಾಗ ಏನ್ ಬೇಕು ನಮ್ಗೆ? ಇದೇನಾಯ್ತು? ಟೈಮ್ ಆಯ್ತು. ನಮ್ಗೇನ್ ಬೇಕಾಗಿದೆ? ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಥೆಫ್ಟ್ ಬಿಫೋರ್ ಓವರ್ಟೇಕನ್. ಸೊ ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ವೆಲಾಸಿಟಿ ಮಲ್ಟಿಪ್ಲೈಡ್ ಬೈ ಟೈಮ್. ಸೊ ವೆಲಾಸಿಟಿ ಇಸ್ 8 here. ಯಾಕಂದ್ರೆ ಇಲ್ಲಿ ಥೆಫ್ಟ್ದು ಹೌದಲ್ಲ, ಸ್ಪೀಡ್ ಆಫ್ ಥೆಫ್ಟ್ ಎಷ್ಟಿದೆ? 8 ಕಿಲೋಮೀಟರ್ ಇದೆ. ಸೊ ಇದನ್ನ 8 ಅಂತ ತಗೋತೀವಿ. ಮಲ್ಟಿಪ್ಲೈಡ್ ಬೈ ಟೈಮ್ 1/20. ಸೊ 2/5 is the right answer. So option 1 is correct. Question number 4. A, B and C can complete a piece of work in 24, 6 and 12 days respectively. Working together, they will complete the same work in. So ಇಲ್ಲಿ A, B ಮತ್ತು C ಅಂತ 3 ಜನ ಇದ್ದಾರೆ. 3 ಜನ ಕೂಡಿ ಒಂದು ಕೆಲಸವನ್ನ A 24 ದಿನಗಳಲ್ಲಿ, B 6 ದಿನಗಳಲ್ಲಿ, C 12 ದಿನಗಳನ್ನ ತೆಗೆದುಕೊಳ್ತಾರೆ. ಅವರೆಲ್ಲರೂ ಜೊತೆಯಾಗಿ ಅದೇ ಕಾರ್ಯವನ್ನ ಪೂರ್ಣಗೊಳಿಸಲು ಎಷ್ಟು ದಿನಗಳನ್ನ ತೆಗೆದುಕೊಳ್ತಾರೆ? ಸೊ ಎ 24 ಡೇಸ್ ತೆಗೆದುಕೊಳ್ತಾರೆ. ಸೊ ಅದೇ ರೀತಿ ಅವರು ಒಂದು ದಿನದ ವರ್ಕ್ ಎಷ್ಟಾಯ್ತು? 1/24. ಬಿ 6 ಡೇಸ್ ಅನ್ನ ತೆಗೆದುಕೊಳ್ತಾ ಇದ್ದಾರೆ. ಅವರು ಒಂದು ದಿನದ ವರ್ಕ್ ಎಷ್ಟಾಯ್ತು? 1/6. ಸಿ 12 ಡೇಸ್ ಅನ್ನ ತೆಗೆದುಕೊಳ್ತಾ ಇದ್ದಾರೆ. ಅವರು ಒಂದು ದಿನದ ವರ್ಕ್ ಎಷ್ಟಾಯ್ತು? 1/12. ಸೊ ಎ ಪ್ಲಸ್ ಬಿ ಪ್ಲಸ್ ಸಿ ಇಸ್ ಈಕ್ವಲ್ ಟು 1/24 ಪ್ಲಸ್ 1/6 ಪ್ಲಸ್ 1/12. ಸೊ ಒನ್ ಡೇ ವರ್ಕ್ ಇಸ್ ಈಕ್ವಲ್ ಟು, ಸೊ ಇದರ LCM ಅನ್ನ ತಗೋತೀವಿ. 24, 6, 12 LCM ತೆಗೆದಾಗ 24 ಆಗುತ್ತೆ. ಸೊ ಇಲ್ಲಿ ಮೇಲ್ಗಡೆ 24 1s are 24, 6 4s are 24, 12 2s are 24. So 1 plus 4 plus 2 divided by 24. ಸೊ ಆನ್ಸರ್ ಏನ್ ಬರ್ತಿದ್ವಿ? 7/24. ಇದೇನಾಯ್ತು? ಒಂದು ದಿನದ ಕೆಲಸ ಆಯ್ತು. ಕಂಪ್ಲೀಟ್ ವರ್ಕ್ ಎಷ್ಟು ದಿನ ಮುಗಿತಂತಂದ್ರೆ ಇದನ್ನೇ ರೆಸಿಪ್ರೋಕಲ್ ಮಾಡ್ಕೊಳ್ಬೇಕು ಅಷ್ಟೇ. 24 divided by 7. ಸೊ ಇದನ್ನೇ ಬಿಡಿಸಿ ಬರೆದಾಗ 3 into 3 divided by 7. 7 3 is 21 plus 3 24. ಸೊ ಹೀಗಾಗಿ ಆಪ್ಷನ್ 4 ಇಲ್ಲಿ ಸರಿಯಾಗಿದೆ. Question number 5. The answer the following question on the basis of the information given below. 8 persons P, Q, R, S, T, U, V and W are divided into the 2 groups, namely G1 and G2 of 4 persons each. The following restrictions hold good. P must be in the group in which T is. Neither Q nor R can be in a group in which V is. U cannot be in a group in which both R and S are. W and U cannot be in the same group. If W and Q are in group G1, then which of the following options is true ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಅದರ ಮಾಹಿತಿ ಪ್ರಕಾರ ಇಲ್ಲಿ ಬಿಡಿಸೋಣ. P, Q, R, S, T, U, V, W ಅಂತ 8 ಜನ ಇದ್ದಾರೆ. ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ? 2 ಗುಂಪಿನಲ್ಲಿ G1 ಮತ್ತೆ G2 ಅಂತ 2 ಗುಂಪುಗಳಿದ್ದಾರೆ. ಸೊ ಈ 2 ಗುಂಪುಗಳಲ್ಲಿ 4 ಜನ ಇದ್ದಾರೆ. ಮೊದಲಿಗೆ ಏನಿದೆ? T ಇರುವ ಗುಂಪಿನಲ್ಲೇ P ಇರಬೇಕು. ಸೊ V ಇರುವ ಗುಂಪಿನಲ್ಲೇ Q ಅಥವಾ R ಇರುವಂತಿಲ್ಲ. R ಮತ್ತು S U ಇರುವ ಗುಂಪಿನಲ್ಲಿ ಇರುವಂತಿಲ್ಲ. W ಮತ್ತು U ಒಂದೇ ಗುಂಪಿನಲ್ಲಿ ಇರುವುದಿಲ್ಲ.
ಸೊ ಇಲ್ಲಿ ನಮಗೆ ಡಬ್ಲ್ಯೂ ಮತ್ತು ಕ್ಯೂ G1 ಗುಂಪಿನಲ್ಲಿ ಇದ್ದಾರೆ. ಸೊ ಇದನ್ನ ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ಈ ಡಬ್ಲ್ಯೂ ಮತ್ತು ಕ್ಯೂ ಏನಿದಾರಲ್ಲ G1 ಗುಂಪಿನಲ್ಲಿ ಇದ್ದಾರೆ. ಸೊ ಇಲ್ಲಿ ಡಬ್ಲ್ಯೂ ಮತ್ತೆ ಕ್ಯೂ ಬರೆದ್ರು, ಇವರು G1 ಗುಂಪಿನಲ್ಲಿದ್ದಾರೆ. ಡಬ್ಲ್ಯೂ ಅಂಡ್ ಕ್ಯೂ ಆರ್ ಇನ್ G1 ಗ್ರೂಪ್. ಸೊ ಇದಾದ ನಂತರ ಮತ್ತೆ ಮಾಹಿತಿಯನ್ನು ಹುಡುಕಬೇಕು. ಇಲ್ಲಿ ಸೆಕೆಂಡ್ ಒನ್ ನೋಡ್ಕೊಳ್ಳಿ. ಸೊ ವಿ ಇರುವ ಗುಂಪಿನಲ್ಲಿ ಕ್ಯೂ ಮತ್ತೆ ಆರ್ ಇರುವಂತಿಲ್ಲ. ವಿ ಇರುವ ಗುಂಪಿನಲ್ಲಿ ಕ್ಯೂ ಮತ್ತೆ ಆರ್ ಇರುವಂತಿಲ್ಲ. ಇಲ್ಲಿ ಕ್ಯೂ ಸಿಕ್ಕಿತ್ತು, ಕ್ಯೂ ಸಿಕ್ಕ ತಕ್ಷಣ ಕ್ಯೂ ಮತ್ತೆ ಆರ್ ಇಬ್ರು ಒಂದೇ ಗುಂಪಿನಲ್ಲಿ ಇದ್ದಾರೆ. ಆದ ಕಾರಣ G1 ನಲ್ಲಿ ಆರ್ ಬರೆದ್ವಿ. ನೆಕ್ಸ್ಟ್ ವಿ ಏನ್ ಬರ್ತಾನೆ G2 ಗ್ರೂಪ್ ನಲ್ಲಿ ಬರ್ತಾ ಇದ್ದಾನೆ. ನೆಕ್ಸ್ಟ್ ಇನ್ನೊಂದು ನೋಡಿ, ಇಲ್ಲಿ ಥರ್ಡ್ ಒನ್ ಆರ್ ಎಸ್ ಯು ಇರುವ ಗುಂಪಿನಲ್ಲಿ ಇರುವಂತಿಲ್ಲ. ಸೊ ಇಲ್ಲಿ ಆರ್ ಇದೇ ಗುಂಪಿನಲ್ಲಿದ್ದಾನೆ, ಆರ್ G1 ನಲ್ಲಿದ್ದಾರೆ. ಸೊ ಹೀಗಾಗಿ ಎಸ್ ನು ಕೂಡ G1 ಗುಂಪಿನಲ್ಲಿ ಬರ್ತಾನೆ. ಯು ಅನ್ನ G2 ಗುಂಪಿನಲ್ಲಿ ಬರೀತೀವಿ. ಉಳಿದವರು ಯಾರು ಟಿ ಪಿ. ಇಲ್ಲಿ ಒನ್ ನಲ್ಲಿ ಏನ್ ಕೊಟ್ಟಿದ್ದಾರೆ, ಟಿ ಇರುವ ಗುಂಪಿನಲ್ಲೇ ಪಿ ಇರಬೇಕು ಅಂತ ಹೇಳಿದ್ದಾರೆ. ಸೊ ಹೀಗಾಗಿ ಟಿ ಮತ್ತೆ ಪಿ ಇಬ್ರು ಕೂಡ G2 ಗುಂಪಿನಲ್ಲಿ ಬರ್ತಾರೆ. ಯಾಕೆಂದ್ರೆ ಎರಡು ಗುಂಪಿನಲ್ಲಿ 4 ಜನ ಇರಬೇಕು. ಸೊ ಹೀಗಾಗಿ ಹಾಗಾದ್ರೆ ಸರಿ ಆಪ್ಷನ್ ಯಾವ್ದಿಲ್ಲಿ, ಯು ವಿ ಪಿ ಮತ್ತು ಟಿ G2 ಗುಂಪಿನಲ್ಲಿದೆ. ಯು ವಿ ಪಿ ಟಿ. ಸೊ ಹಾಗಾಗಿ ಆಪ್ಷನ್ 2 ಏನಾಗಿದೆ ಇಲ್ಲಿ ಸರಿಯಾಗಿದೆ. ಸೊ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. Option 2 U, V, P and T are in the group G2. Question number 6. Statement: some tins are round, some cups are round. Conclusions: some tins are cups, all round things are either tins or cups, some tins are rectangular, some cups are flat. 4 options are given. ಇಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಲವು ಡಬ್ಬಿಗಳು ದುಂಡಾಗಿವೆ, ಹಲವು ಕಪ್ಗಳು ದುಂಡಾಗಿವೆ. ಇದಕ್ಕೆ ತೀರ್ಮಾನಗಳನ್ನ ಕೊಟ್ಟಿದ್ದಾರೆ. ಹಲವು ಡಬ್ಬಿಗಳು ಕಪ್ಗಳಾಗಿವೆ, ಎಲ್ಲಾ ವಸ್ತುಗಳು ಡಬ್ಬಿಗಳಾಗಿರುತ್ತವೆ ಅಥವಾ ಕಪ್ಗಳಾಗಿರುತ್ತವೆ. ಹಲವು ಡಬ್ಬಿಗಳು ಆಯತಾಕಾರದಲ್ಲಿವೆ, ಹಲವು ಕಪ್ಗಳು ಸಮತಟ್ಟಾಗಿವೆ. ಸೊ ಇದನ್ನ ಈ ರೀತಿ ಬಿಡಿಸ್ಕೊಳ್ಬಹುದು. ಸೊ ಈ ಒಂದು ಸರ್ಕಲ್ ಟಿನ್ ಗಾಗಿದೆ, ಏಕೆಂದ್ರೆ ಸಮ್ ಟಿನ್ಸ್ ಆರ್ ರೌಂಡ್ ಅಂತ ಹೇಳಿದ್ದಾರೆ. ಸೊ ಈ ಒಂದು ಸರ್ಕಲ್ ರೌಂಡ್ ಗಾಗಿದೆ, ಕೆಲವು ಟಿನ್ ಗಳೇನಾಗಿವೆ ರೌಂಡ್ ಗಳಾಗಿವೆ. ಅದೇ ರೀತಿ ಸಮ್ ಕಪ್ಸ್ ಆರ್ ರೌಂಡ್ ಅಂತ ಹೇಳ್ತಾರೆ, ಸಮ್ ಕಪ್ಸ್ ಕೂಡ ರೌಂಡ್ ಆಗಿದೆ, ಹಾಗಾಗಿ ಇದು ಕಪ್ಸ್ ಗೆ ಆಗಿದೆ. ಸೊ ಇವಾಗ ಯಾವೊಂದು ಆಪ್ಷನ್ ಫಾಲೋ ಆಗುತ್ತೆ ಅಂತ ನೋಡ್ಬೇಕು. ಮೊದಲನೇದು ಓನ್ಲಿ ಒನ್ ಫಾಲೋಸ್ ಅಂತಂದ್ರೆ ಸಮ್ ಟೀನ್ಸ್ ಆರ್ ಕಪ್ಸ್, ಸಮ್ ಟೀನ್ಸ್ ಆರ್ ಕಪ್ಸ್. ಇಲ್ಲ, ಇದು ಟೀನ್ಸ್ ಇಲ್ಲಿದೆ, ಕಪ್ಸ್ ಇಲ್ಲಿದೆ. ಸಮ್ ಟೀನ್ಸ್ ಆರ್ ಕಪ್ಸ್ ಇದು ಫಾಲೋ ಆಗಲ್ಲ. ಸೊ ಫಸ್ಟ್ ಒನ್ ಈಸ್ ರಾಂಗ್. ನೆಕ್ಸ್ಟ್, ಆಲ್ ರೌಂಡ್ ಥಿಂಗ್ಸ್ ಆರ್ ಈದರ್ ಟೀನ್ಸ್ ಆರ್ ಕಪ್ಸ್. ಆಲ್ ರೌಂಡ್ ಥಿಂಗ್ಸ್ ನೋ, ಸಮ್ ರೌಂಡ್ ಥಿಂಗ್ಸ್ ಆರ್ ಟೀನ್ಸ್ ಆರ್ ಕಪ್ಸ್. ಆದ್ರೆ ಎಲ್ಲಾ ರೌಂಡ್ಸ್ ಗಳು ಟಿನ್ ಮತ್ತೆ ಕಪ್ ಗಳಾಗಿಲ್ಲ, ಹೌದಾ? ಸೊ ಹಾಗಾಗಿ ಇದು ಕೂಡ ಕ್ಯಾನ್ಸಲ್. ಸಮ್ ಟಿನ್ಸ್ ಆರ್ ರೆಕ್ಟ್ಯಾಂಗ್ಯುಲರ್, ರೆಕ್ಟ್ಯಾಂಗ್ಯುಲರ್ ಅಂತ ಇಲ್ಲಿ ಕೊಟ್ಟೇ ಇಲ್ಲ. ಸಮ್ ಕಪ್ಸ್ ಆರ್ ಫ್ಲಾಟ್, ಇದು ಕೂಡ ಫಾಲೋ ಆಗ್ತಾ ಇಲ್ಲ. ಸೊ ಹೀಗಾಗಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ನನ್ ಆಫ್ ದ ಕನ್ಕ್ಲೂಷನ್ ಫಾಲೋಸ್, ಅಂದ್ರೆ ಯಾವ ತೀರ್ಮಾನವೂ ಸರಿ ಇಲ್ಲ. ಕ್ವೆಶ್ಚನ್ ನಂಬರ್ 7. ಫ್ರಮ್ ಅ ಪಾಯಿಂಟ್ ಎಸ್, ರೋಹನ್ ವಾಕ್ಡ್ 30 meters to the north, then turning to his right walked 30 meters. He again turned to his right and walked another 50 meters and finally turned to his right and walked 30 meters. In which direction and at what distance is he from the starting point? Yes. ರೋಹನ್ ಏನ್ ಮಾಡ್ತಾ ಇದ್ದಾನೆ, ಎಸ್ ಕೇಂದ್ರದಿಂದ ಉತ್ತರದ ಕಡೆಗೆ 30 ಮೀಟರ್ ಚಲಿಸಿ ಬಲಕ್ಕೆ ತಿರುಗಿ 30 ಮೀಟರ್ ಚಲಿಸ್ತಾ ಇದ್ದಾನೆ. ಮತ್ತೆ ಬಲಕ್ಕೆ ತಿರುಗಿ 50 ಮೀಟರ್ ಚಲಿಸ್ತಾನೆ. ಅಂತಿಮವಾಗಿ ಬಲಕ್ಕೆ ತಿರುಗಿ 30 ಮೀಟರ್ ಚಲಿಸ್ತಾನೆ. ಅವನು ಎಸ್ ಕೇಂದ್ರದಿಂದ ಯಾವ ದಿಕ್ಕಿಗೆ ಹಾಗೂ ಎಷ್ಟು ದೂರದಲ್ಲಿದ್ದಾನೆ ಅಂತ. ಸೊ ಇಲ್ಲಿ ನೋಡ್ಕೊಳ್ಬಹುದು. ಸೊ ಇಲ್ಲಿ ರೋಹನ್ ಎಸ್ ಪಾಯಿಂಟ್ ನಿಂದ, ಸೊ ಈ ಪಾಯಿಂಟ್ ಅನ್ನ ಎಸ್ ಅಂತ ಇಟ್ಕೊಳ್ಳೋಣ. ಸೊ ಎಸ್ ಪಾಯಿಂಟ್ ನಿಂದ ರೋಹನ್ ಆರಂಭ ಮಾಡ್ತಾ ಇದ್ದಾನೆ. ಸೊ ರೋಹನ್ he walked 30 meters towards north, ಅಂದ್ರೆ ನಾರ್ತ್ ಕಡೆಗೆ ಏನ್ ಮಾಡ್ತಾ ಇದ್ದಾನೆ, ಎಷ್ಟು ಮೀಟರ್ ನಡೀತಾ ಇದ್ದಾನೆ, 30 ಮೀಟರ್ ನಡೀತಾ ಇದ್ದಾನೆ. ನೆಕ್ಸ್ಟ್, ದೆನ್ ಟರ್ನಿಂಗ್ ಟು ಹಿಸ್ ರೈಟ್, ನಾರ್ತ್ ಕಡೆ ಮುಖ ಮಾಡಿದ್ದಾನೆ. ರೈಟ್ ಅಂದಾಗ ಯಾವ ಕಡೆ ಬರುತ್ತೆ, ಈಸ್ಟ್ ಕಡೆಗೆ. ಸೊ ಏನ್ ಮಾಡ್ತಾನೆ, ರೈಟ್ ಗೆ ತಿರುಗಿ ಈಸ್ಟ್ ಕಡೆ ತಿರುಗಿ ಮತ್ತೆ 30 ಮೀಟರ್ ನಡೀತಾ ಇದ್ದಾನೆ. he again turned to his right and walked another 50 meters. ಮತ್ತೇನ್ ಮಾಡ್ತಾ ಇದ್ದಾನೆ, ಇವಾಗ ಈಸ್ಟ್ ಕಡೆ ಪೇಸ್ ಮಾಡಿದಾನೆ, ಮತ್ತೆ ರೈಟ್ ತಿರುಗ್ತಾ ಇದ್ದಾನೆ. ರೈಟ್ ತಿರುಗಿ ಎಷ್ಟು ಮೀಟರ್ ನಡೀತಾ ಇದ್ದಾನೆ, 50 ಮೀಟರ್ಸ್. 50 ಮೀಟರ್ಸ್ ವಾಕ್ ಮಾಡ್ತಾ ಇದ್ದಾನೆ, ಹೌದಾ? ಸೊ 50 ಮೀಟರ್ಸ್ ವಾಕ್ ಮಾಡಿ ಇವಾಗ ಯಾವ ಕಡೆ ಪೇಸ್ ಮಾಡಿದಾನೆ, ಅವನು ಸೌತ್ ಕಡೆ ಪೇಸ್ ಮಾಡಿದಾನೆ. ಸೊ ಮತ್ತೆ ಏನ್ ಮಾಡ್ತಾನೆ, ಅಗೇನ್ ಫೈನಲಿ ಟರ್ನ್ ಟು ಹಿಸ್ ರೈಟ್ ಅಂಡ್ ವಾಕ್ಡ್ 30 meters. ಸೊ ಮತ್ತೇನ್ ಮಾಡ್ತಾನೆ, ಮತ್ತೆ ರೈಟ್ ತಿರುಗ್ತಾ ಇದ್ದಾನೆ. ಸೊ ಈ ಸೌತ್ ಕಡೆ ಮುಖ ಮಾಡಿದ್ದಾನೆ. ರೈಟ್ ಅಂದಾಗ ವೆಸ್ಟ್ ಕಡೆ,
ವೆಸ್ಟ್ ಕಡೆ ತಿರುಗಿ ಏನ್ ಮಾಡ್ತಾ ಇದ್ದಾನೆ, ಎಷ್ಟು 30 ಮೀಟರ್ಸ್ ವಾಕ್ ಮಾಡ್ತಾ ಇದ್ದಾನೆ. ಸೊ ಹಾಗಾದ್ರೆ ನಾವು ಇನ್ ವಿಚ್ ಡೈರೆಕ್ಷನ್ ಅಂಡ್ ಅಟ್ ವಾಟ್ ಡಿಸ್ಟೆನ್ಸ್ ಈಸಿ ಫ್ರಮ್ ಸ್ಟಾರ್ಟಿಂಗ್ ಪಾಯಿಂಟ್ ಇಲ್ಲಿಂದ ಇಲ್ಲಿ 30 ಮೀಟರ್ ಇದೆ. ಸೊ ಇದು 50 ಮೀಟರ್ ಇದೆ, ಹೌದಲ್ಲ. ಸೊ ಇಲ್ಲಿ ಒಂದು ಲೈನ್ ಹಾಕಿದ್ರೆ ಸೊ ಇದು ಎಷ್ಟಾಗುತ್ತೆ, 30 ಮೀಟರ್ಸ್ ಆಗುತ್ತೆ. ಸೊ ಇನ್ನು ಉಳಿದು ಇದು ಎಷ್ಟಾಗುತ್ತೆ, 20 ಮೀಟರ್ಸ್ ಆಗುತ್ತೆ. ಸೊ ಇದು ಕೂಡ ಸ್ಕ್ವೇರ್ ಇದೆ, ಇದರ ಒಂದು ಡಿಸ್ಟೆನ್ಸ್ ಕೂಡ 20 ಮೀಟರ್ಸ್ ಆಗುತ್ತೆ. ಸೊ ಇಲ್ಲಿ 20 ಮೀಟರ್ಸ್ ಸರಿ ಉತ್ತರ ಆಗುತ್ತೆ. ಸೊ ಅದೇ ರೀತಿ ಇನ್ ವಿಚ್ ಡೈರೆಕ್ಷನ್, ಹಾಗಾದ್ರೆ ಅವನು ಯಾವ ದಿಕ್ಕಿಗೆ ಮುಖ ಮಾಡಿದ್ದಾನೆ, ಎಸ್ ಪಾಯಿಂಟ್ ನಿಂದ ಅದನ್ನು ಓದ್ಕೋಬೇಕು. ಎಸ್ ಪಾಯಿಂಟ್ ನಿಂದ ಯಾವ ದಿಕ್ಕಿಗೆ ಮುಖ ಮಾಡಿದ್ದಾನೆ ಅಂತಂದ್ರೆ ಇದು ಯಾವ ದಿಕ್ಕು ಬರ್ತಾ ಇದೆ, ಇಲ್ಲಿ ಸೌತ್ ಬರ್ತಾ ಇದೆ, ಹೌದಲ್ಲ. ಸೊ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್, 20 ಮೀಟರ್ಸ್ ಟು ದ ಸೌತ್. Question number 8. The annual requirements of blood in our country is 6 million units, whereas the generation is only 3.6 million units per annum at present. Course of action: blood donation should be attracted by telling them how the act of donating blood would improve their health. Blood donors should be attracted by providing them monetary incentives. More and more private blood banks should be encouraged. So ನಮ್ಮ ದೇಶದಲ್ಲಿ ವಾರ್ಷಿಕವಾಗಿ 6 ಮಿಲಿಯನ್ ಯೂನಿಟ್ ರಕ್ತದ ಅವಶ್ಯಕತೆ ಇದೆ, ಆದ್ರೆ ವಾರ್ಷಿಕ ಉತ್ಪಾದನೆ ಕೇವಲ 3.6 ಮಿಲಿಯನ್ ಯೂನಿಟ್ಸ್ ಇದೆ. ಹಾಗಾದ್ರೆ ಯಾವ ಅಗತ್ಯ ಕ್ರಮಗಳನ್ನ ಸರ್ಕಾರ ತೆಗೆದುಕೊಳ್ಬೇಕು? ಫಸ್ಟ್ ಒನ್ ಏನಿದೆ, ರಕ್ತದಾನ ಮಾಡೋದ್ರಿಂದ ಆರೋಗ್ಯ ಹೇಗೆ ಸುಧಾರಿಸುತ್ತದೆ ಅಂತ ತಿಳಿಸಬೇಕು, ಇದು ಕೂಡ ಸರಿಯಾಗಿದೆ, ಹೌದಲ್ಲ. ರಕ್ತದಾನಿಗಳನ್ನ ಆರ್ಥಿಕವಾಗಿ ಪ್ರೋತ್ಸಾಹಿಸಬೇಕು, ಇದು ಕೂಡ ಸರಿಯಾಗಿದೆ. ಇಫ್ ಯು ಗಿವ್ ದೆಮ್ ಇನ್ಸೆಂಟಿವ್ಸ್ ದೇ ವಿಲ್ ಬಿ ಮೋಟಿವೇಟೆಡ್ ಟು donate the blood. Next, ಹೆಚ್ಚು ಖಾಸಗಿ ರಕ್ತನಿಧಿಗಳನ್ನ ಪ್ರೋತ್ಸಾಹಿಸಬೇಕು. ಸೊ ಈ ಶುಡ್ ಪ್ರಮೋಟ್ ಪ್ರೈವೇಟ್ ಬ್ಲಡ್ ಬ್ಯಾಂಕ್ಸ್, ಇದು ಕೂಡ ಸರಿಯಾಗಿದೆ. ಸೊ ಆಪ್ಷನ್ 4 is the right answer. All of the 3 will follow here. Question number 9. The ratio of the ages of the father and the son at present is 19:5. After 4 years, the ratio will be 3:1. What is the sum of the present ages of the father and the son? ಸೊ ಇಲ್ಲಿ ಪ್ರಸ್ತುತ ತಂದೆ ಮಗನ ವಯಸ್ಸಿನ ಅನುಪಾತ ಎಷ್ಟಿದೆ, 19:5 ಇದೆ. 4 ವರ್ಷಗಳ ನಂತರ ಈ ಅನುಪಾತ 3:1 ಆಗ್ತಾ ಇದೆ. ಹಾಗಾದ್ರೆ ಪ್ರಸ್ತುತ ತಂದೆ ಮತ್ತು ಮಗನ ವಯಸ್ಸಿನ ಮೊತ್ತ ಎಷ್ಟು? ಆಪ್ಷನ್ 1 40, ಆಪ್ಷನ್ ಬಿ 48, ಆಪ್ಷನ್ 3 42, ಆಪ್ಷನ್ 4 44. ಸೊ ಇಲ್ಲಿ ಫಾದರ್ ಪ್ರೆಸೆಂಟ್ ಅವರ ರೇಷಿಯೋ ಎಷ್ಟಿದೆ, 19:5. ಹಾಗಾದ್ರೆ ಫಾದರ್ ಅಪಾನ್ ಸನ್ ಇಸ್ ಈಕ್ವಲ್ ಟು 19 divided by 5. ಸೊ ಇಕ್ವೇಶನ್ 1. ಸೊ ಆಫ್ಟರ್ 4 years 4 ವರ್ಷಗಳ ನಂತರ f plus 4 divided by s plus 4 is equal to 3/1. ಇದನ್ನು ಕೂಡ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ. ಸೊ ಇವಾಗ ಇಕ್ವೇಶನ್ 3 ಕಂಡುಹಿಡಿತೀವಿ. ಇದನ್ನ ಏನ್ ಮಾಡ್ತೀವಿ, ಇಲ್ಲಿ ಕ್ರಾಸ್ ಮಲ್ಟಿಪ್ಲಿಕೇಶನ್. 5f minus 19s is equal to 0. ಇಕ್ವೇಶನ್ ನಂಬರ್ 3. ಸೊ ಇವಾಗ ಇದನ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ತೀವಿ. ಸೊ f minus 3s, okay, f minus 3s is equal to 8. equation number 4. ಸೊ ಈ equation 4 ಅನ್ನ ಏನ್ ಮಾಡ್ಬೇಕು, ಇವಾಗ -5 ನಿಂದ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಬೇಕು. ಓನ್ಲಿ equation 4, ಯಾಕಂದ್ರೆ ನಾವು s ಕಂಡುಹಿಡಿಬೇಕಾಗಿದೆ. ಸೊ ರೈಟ್, ಸೊ ಇಲ್ಲಿ f ಇದೆ -5f minus 3s ಇದೆ ಪ್ಲಸ್ 15f is equal to ಇಲ್ಲಿ 8 ಇದೆ, 8 into 5 40 minus, ಸೊ -40. ಇದು ಇಕ್ವೇಶನ್ ನಂಬರ್ 5. ಸೊ ಇವಾಗ ಇಕ್ವೇಶನ್ 3 ಅಂಡ್ 5 ಅನ್ನ ಏನ್ ಮಾಡ್ಕೊಳ್ಬೇಕು, ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಬೇಕು. ಇಕ್ವೇಶನ್ 3 ಏನಿದೆ, 5f minus 19s is equal to 0. ಇಕ್ವೇಶನ್ 5 minus 5f plus 15s is equal to -40. ಸೊ ಈ ಪ್ಲಸ್ 5f minus 5f ಕ್ಯಾನ್ಸಲ್ ಆಗುತ್ತೆ, minus 19s plus 15s minus 4s ಆಗುತ್ತೆ, is equal to -40. ಸೊ minus get cancel, then s is equal to 40 divided by 4, s is equal to 10 ಆಗುತ್ತೆ, ಹೌದಾ. s is equal to 10. ಸೊ ಸನ್ಸ್ ಏಜ್ ಎಷ್ಟಿದೆ, ಇವಾಗ 10 ಇದೆ. ಸೊ ಹಾಗಾದ್ರೆ ನಮಗೆ ಸನ್ ಏಜ್ ಮತ್ತೆ ಫಾದರ್ ಏಜ್ ಮೊತ್ತ ಬೇಕು. ಸೊ ಫಾದರ್ ಏಜ್ ಅನ್ನ ಕಂಡುಹಿಡ್ಕೊಳ್ಬೇಕು. ಸೊ ಫಾದರ್ ಏಜ್ ಕಂಡುಹಿಡಿಯೋಕೆ ಇಲ್ಲಿ ಇಕ್ವೇಶನ್ ನಂಬರ್ 4 ಇದೆ, f minus 3s is equal to 8. f minus 3s is equal to 8. f minus 3 into 10 is equal to 8. f minus 30 is equal to 8. So f is equal to 8 plus 30. ಸೊ ಫಾದರ್ ಏಜ್ ಎಷ್ಟು ಬಂತಿಲ್ಲಿ, 38. ಸೊ ಇಬ್ಬರದು ಸಮ್ ಎಷ್ಟು ಇಲ್ಲಿ, 10 plus 38 48. So option 2 is the right answer. Question number 10. Here some signs used in mathematics are replaced by
ಡಿಫರೆಂಟ್ ಸಿಂಬಾಲ್ಸ್ ಆಸ್ ಫಾಲೋ. ಇಲ್ಲಿ ಗಣಿತದ ಹಲವು ಚಿಹ್ನೆಗಳನ್ನ ಬೇರೆ ಬೇರೆ ಚಿಹ್ನೆಗಳನ್ನಾಗಿ ಬದಲಾಯಿಸಿ ಕೊಟ್ಟಿದ್ದಾರೆ. ಕೆಳಗಿನ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನ ಕಂಡುಹಿಡಿಯಬೇಕು. ಸೊ ನೇರವಾಗಿ ಪ್ರಶ್ನೆಗೆ ಹೋಗ್ತೀನಿ, ಉತ್ತರಕ್ಕೆ ಹೋಗ್ತೀನಿ. ಇಲ್ಲಿ 8 2 6 5 V2 6 ಅಂತ ಕೊಟ್ಟಿದ್ದಾರೆ. ಸೊ ಇದ್ರ ಸಿಂಬಾಲ್ಸ್ ಗಳನ್ನ ಕೂಡ ಇಲ್ಲಿ ಬರೆದಿದ್ದೀನಿ. ಆಪ್ಷನ್ 1 ಅನ್ನ ತೆಗೆದುಕೊಂಡಿದ್ದೀನಿ. ಓಕೆ, ಸೊ ಆಪ್ಷನ್ 1 ಅನ್ನ ತೆಗೆದುಕೊಂಡಾಗ ಈ ಸಿಂಬಲ್ ಅನ್ನ ಏನಂತ ಬರೆದಿದ್ದಾರೆ, ಪ್ಲಸ್ ಅಂತ ಬರೆದಿದ್ದಾರೆ. ಸೊ ಈ ಸಿಂಬಲ್ ಅನ್ನ ಮೈನಸ್ ಅಂತ ಬರೆದಿದ್ದಾರೆ. ಈ ಪ್ಲಸ್ ಸಿಂಬಲ್ ಅನ್ನ ಪ್ಲಸ್ ಅನ್ನ ಈಕ್ವಲ್ ಅಂತ ಬರೆದಿದ್ದಾರೆ. ಈ ಸಿಂಬಲ್ ಅನ್ನ ಮಲ್ಟಿಪ್ಲಿಕೇಶನ್ ಅಂತ ಬರೆದಿದ್ದಾರೆ. ಈ ಸಿಂಬಲ್ ಅನ್ನ ಮೈನಸ್ ಅಂತ ಮಾಡಿದ್ದಾರೆ. ಸೊ ಈ ರೀತಿ ಬಿಡಿಸಿದಾಗ 10 - 6 is equal to ಮತ್ತೆ ಇಲ್ಲಿ 10 - 6 4 is equal to 4. ಸೊ ಹೀಗಾಗಿ ಆಪ್ಷನ್ 1 ಸರಿಯಾಗಿದೆ. ಸೊ ಉಳಿದ ಆಪ್ಷನ್ 2 3 4 ಗೆ ನೀವು ಈ ರೀತಿ ಮಾಡಿದಾಗ ಉತ್ತರ ಸರಿ ಬರಲ್ಲ. ಸೊ ಹೀಗಾಗಿ ಆಪ್ಷನ್ 1 ಇಲ್ಲಿ ಸರಿಯಾಗಿದೆ. ನಾವು ಕ್ವೆಶ್ಚನ್ ನಂಬರ್ 11, ಎಕ್ಸ್ಪ್ಯಾಂಡ್ QR ಕೋಡ್. QR ಕೋಡ್ ಅನ್ನು ವಿಸ್ತರಿಸಿ ಅಂತ ಇದೆ. Quick reply code, quick response code, quick retrace code, quick reaction code. The right answer is option 2, quick response code. So QR code, it stands for quick response code. It is a type of 2-dimensional matrix barcode. It invented in the year 1994 by Japanese company Denso Wave for labeling automobile parts. So ಈ ಒಂದು ಕೋಡ್ ನಲ್ಲಿ 4 ಸ್ಟ್ಯಾಂಡರ್ಡೈಸ್ಡ್ ಮೋಡ್ಸ್ ಇರುತ್ತೆ. One is numeric, second one is alphanumeric, third one is byte or binary, and kanji. Question number 12, ಒಂದು ಶಾಲೆಯಲ್ಲಿ 3600 ವಿದ್ಯಾರ್ಥಿಗಳಿದ್ದಾರೆ. ವಿವಿಧ ಆಸಕ್ತ ಅಥವಾ ಹವ್ಯಾಸದ ತರಗತಿಗಳಿಗೆ ದಾಖಲಾದ ವಿದ್ಯಾರ್ಥಿಗಳ ಶೇಕಡಾವಾರು ಇವರ ಕೆಳಗಿನಂತಿದೆ. ಸೊ ಅಡುಗೆ ತರಗತಿಗಳು 22%, ಸಂಗೀತ ತರಗತಿಗಳು 18%, ನೃತ್ಯ ತರಗತಿಗಳು 21%, ನಾಟಕ 13%, ಸೊ ಹೊಲಿಗೆ ತರಗತಿ 11%, ಚಿತ್ರಕಲಾ 15%. ಹಾಗಾದ್ರೆ ಹೊಲಿಗೆ ಮತ್ತು ನಾಟಕ ತರಗತಿಗಳಿಗೆ ನೋಂದಾಯಿಸಿರುವ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? ಸೊ ಇಲ್ಲಿ ಒಟ್ಟು ವಿದ್ಯಾರ್ಥಿಗಳು ಎಷ್ಟು ಜನ ಇದ್ದಾರೆ? 3600 ಇದ್ದಾರೆ. ಸೊ ಇದರಲ್ಲಿ ನಮ್ಗೆ ಏನ್ ಬೇಕು? ಹೊಲಿಗೆ ಮತ್ತು ನಾಟಕ ತರಗತಿಗಳಿಗೆ ನೋಂದಾಯಿಸುವ ವಿದ್ಯಾರ್ಥಿಗಳ ಸಂಖ್ಯೆ. ಸೊ ಹೊಲಿಗೆಯಲ್ಲಿ ಎಷ್ಟು % ಇದ್ದಾರೆ? 11% ಇದ್ದಾರೆ. ನಾಟಕದಲ್ಲಿ ಎಷ್ಟು % ಇದ್ದಾರೆ? ಸೊ ನಾಟಕದಲ್ಲಿ 13% ಇದ್ದಾರೆ. ಹೌದಲ್ಲ? ಸೊ ಹಾಗಾಗಿ ಸೊ ಇಲ್ಲಿ ಏನ್ ಮಾಡ್ತೀವಿ ನಾವು, ಇವ್ರದ್ರ ಪರ್ಸೆಂಟೇಜ್ ಅನ್ನ ನಾವಿಲ್ಲಿ ತೆಗೆದುಕೊಳ್ಬೇಕಾಗುತ್ತೆ. ಸೊ ಇಲ್ಲಿ ತೆಗೆದಾಗ ಎಷ್ಟು ಬರ್ತಾ ಇದೆ? ಇದು 864 ಬರುತ್ತೆ. ಸೊ ಇಲ್ಲಿ ಇಬ್ಬರದು 13%, 11%. ಸೊ ಇವ್ರು ಇಬ್ಬರದು ಪರ್ಸೆಂಟೇಜ್ ಟೋಟಲ್ ಮಾಡಿ ಪರ್ಸೆಂಟೇಜ್ ತಕೊಂಡು ಇದಕ್ಕೆ 3600 ಮಲ್ಟಿಪ್ಲಿಕೇಶನ್ ಮಾಡಿದಾಗ ನಮಗೆ ಉತ್ತರ ಸಿಗುತ್ತೆ. ಈಸಿ ಇದೆ, ಮಾಡ್ಕೊಳ್ಬಹುದು. ಸೊ ಆನ್ಸರ್ 864. So now question number 13, in tossing an unbalanced coin, the probability of getting a head is 2 times the probability of getting a tail. Then which of the following is true? ಒಂದು ಅಸಮತೋಲಿತ ನಾಣ್ಯವನ್ನ ಎಸೆದಾಗ ಹೆಡ್ ಬರುವ ಸಂಭವನೀಯತೆ ಟೇಲ್ ಬರುವ ಸಾಧ್ಯತೆಯು 2 ಪಟ್ಟಾಗಿದೆ. ಹಾಗಾದ್ರೆ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಇದು ಪ್ರೊಬ್ಯಾಬಿಲಿಟಿಗೆ ಸಂಬಂಧಪಟ್ಟ ಕ್ವಶನ್, ಬಿಡಿಸ್ಕೋಬೇಕು. ಆಪ್ಷನ್ 4 ಸರಿ ಬರುತ್ತೆ ಇಲ್ಲಿ. ಕ್ವೆಶ್ಚನ್ ನಂಬರ್ 14, ಸೊ ಇಮಿಡಿಯೇಟ್ ಇನ್ಫರೆನ್ಸ್, ತಕ್ಷಣದ ತೀರ್ಮಾನ ಅಂತಂದ್ರೆ ಇಲ್ಲಿ ಎ ಬಿ 3 ಸರ್ಕಲ್ ಎ ಬಿ ಸಿ ಇದಾವೆ. ಇಲ್ಲಿ ಏನಾಗಿದೆ ಅಂದ್ರೆ ಸೆಟ್ ಎ ಇಸ್ ಕ್ಲರ್ಕ್. ಸೆಟ್ ಎ ಏನಿದೆಯಲ್ಲ ಇದು ಕ್ಲರ್ಕ್ ಗೆ ಸಂಬಂಧಪಟ್ಟಿದೆ. ಸೆಟ್ ಬಿ ಏನಿದೆಯಲ್ಲ ಇದು ಗ್ರಾಜುಯೇಟ್ ಗೆ ಸಂಬಂಧಪಟ್ಟಿದೆ. ಸೆಟ್ ಸಿ ಏನಿದೆಯಲ್ಲ ಇದು ಗವರ್ನಮೆಂಟ್ ಎಂಪ್ಲಾಯೀಸ್ ಗೆ ಸಂಬಂಧಪಟ್ಟಿದೆ. ಜಿ ಗವರ್ಮೆಂಟ್ ಎಂಪ್ಲಾಯೀಸ್ ಗೆ ಸಂಬಂಧಪಟ್ಟಿದೆ. ಸಮ್ ಗ್ರಾಜುಯೇಟ್ಸ್ ಆರ್ ಗವರ್ಮೆಂಟ್ ಎಂಪ್ಲಾಯೀಸ್ ಬಟ್ ನಾಟ್ ಕ್ಲರ್ಕ್ಸ್, ವಿಚ್ ಇಸ್ ದಟ್ ಗ್ರೂಪ್? ಸೊ ಇಲ್ಲಿ ಕೆಲವು ಎಂಪ್ಲಾಯೀಸ್ ಏನಾಗಿದ್ದಾರೆ? ಗವರ್ಮೆಂಟ್ ಎಂಪ್ಲಾಯೀಸ್ ಆಗಿದೆ. ಸಮ್ ಗ್ರಾಜುಯೇಟ್ಸ್, ಕೆಲವು ಗ್ರಾಜುಯೇಟ್ಸ್ ಗವರ್ಮೆಂಟ್ ಎಂಪ್ಲಾಯೀಸ್ ಆಗಿದ್ದಾರೆ, ಆದ್ರೆ ಕ್ಲರ್ಕ್ ಗಳಾಗಿಲ್ಲ. ಸಮ್ ಗ್ರಾಜುಯೇಟ್ಸ್, ಸೊ ಇಲ್ಲಿ ಗ್ರಾಜುಯೇಟ್ಸ್ ಅಂದಾಗ ಬಿ ಬರ್ತಾ ಇದೆ. ಓಕೆ, ಸೊ ಇವರು ಎಲ್ಲ ಯಾರು? ಗ್ರಾಜುಯೇಟ್ಸ್. Some graduates are government employees. Some graduates are government employees ಅಂತಂದ್ರೆ ಇವರೆಲ್ಲ ಯಾರು? Graduates plus government employees. But not clerks. But not clerks. ಇವರು ಕ್ಲರ್ಕ್ ಆಗಿದ್ದಾರೆ. ಅಂದ್ರೆ ಇಲ್ಲಿ ಯಾರು ಬರ್ತಾರೆ? F. Okay, option 2 F is the right answer. Question number 15. If A and B are brothers, C is the sister of A, D is the sister of E, and E is daughter of B, then who is uncle of D anta? So ಇಲ್ಲಿ option 1 A ಬರ್ತಾ ಇದೆ. So next, choose the incorrect statement with respect to email. ಕೆಳಗಿನವುಗಳಲ್ಲಿ ಇಮೇಲ್ ಗೆ ಸಂಬಂಧಿಸಿದಂತೆ ತಪ್ಪಾದ ಹೇಳಿಕೆಯನ್ನ ಆಯ್ಕೆ ಮಾಡಿ.
Yes, here the right answer is option 1. Can send only text document through email. Email ಮೂಲಕ ಪಠ್ಯ ದಾಖಲೆಗಳನ್ನ ಮಾತ್ರ ಕಳುಹಿಸಬಹುದು. ಸೊ ಇದು ಏನಾಗಿದೆ, ತಪ್ಪಾಗಿದೆ. ಸೊ email is faster than snail mail. This is correct. email snail mail ಗಿಂತ ವೇಗವಾಗಿ ಕಾರ್ಯನಿರ್ವಹಿಸುತ್ತೆ. Email is a method of exchanging digital messages over a network. This is correct. ಇಮೇಲ್ ಎನ್ನುವುದು ನೆಟ್ವರ್ಕ್ ಮೂಲಕ ಡಿಜಿಟಲ್ ಸಂದೇಶಗಳನ್ನ ವಿನಿಮಯ ಮಾಡಿಕೊಳ್ಳುವ ವಿಧಾನವಾಗಿದೆ. Fourth one, users communicating through email need not be available at the same time. This is also correct. ಇಮೇಲ್ ಮೂಲಕ ಸಂವಹನ ಮಾಡುವ ಬಳಕೆದಾರರು ಒಂದೇ ಸಮಯದಲ್ಲಿ ಲಭ್ಯವಿರುವ ಅಗತ್ಯವಿಲ್ಲ. ಮೂರು ಕೂಡ ಸರಿಯಾಗಿದೆ. ಆಪ್ಷನ್ 1 ಇಲ್ಲಿ ತಪ್ಪಾಗಿದೆ. So email is a method of exchanging digital messages over a network. So common medium for email include internet, intranet or extranet. And here we use store and forward model. Question number 17. So ಇಲ್ಲಿ ಹೊಂದಿಸಿ ಬರೆಯಿರಿ, ಮ್ಯಾಚ್ ದ ಫಾಲೋವಿಂಗ್ ಇದೆ. ಸೊ ನೇರವಾಗಿ ಉತ್ತರಕ್ಕೆ ಹೋಗ್ತೀನಿ. ಆಪ್ಷನ್ 4 is the right answer. Voice pages are related to HTTP. Then voice call is related to VoIP. Video conference is related to UDP. Then messaging is related to MMS. So option 4 is the right answer. Option 4 ಇಲ್ಲಿ ಸರಿಯಾಗಿದೆ. So HTTP stands for Hypertext Transfer Protocol. It is a fundamental protocol of the internet enabling transfer of data between client and server. So ಇಲ್ಲಿ ಡೇಟಾನ ಟ್ರಾನ್ಸ್ಫರ್ ಮಾಡಲು ನಮಗೆ HTTP ಅವಶ್ಯಕತೆ ಇರುತ್ತೆ. So it is going to provide standard between web browser and web server to establish communication. So ಇದರಿಂದ data such as text, images and other multimedia files are shared on the World Wide Web. So VoIP and ಇದರ ಒಂದು full form ನೆನಪಿಟ್ಕೊಳ್ಳಿ, voice over internet protocol. It is a technology that allows voice communication over the internet. So by converting voice signals into digital data packets, VoIP enables user to make calls from computers, smartphones or VoIP phones. So ಇದರ ವರ್ಕ್ ಅನ್ನು ನೆನಪಿಟ್ಕೊಳ್ಳಿ, VoIP voice over internet protocol. It is going to convert voice signals into digital data packets. Then UDP means user datagram protocol. It is one of the core protocols of the internet protocol IP. It is a communication protocol used across the internet for time sensitive transmissions such as video playback or DNS lookups. So MMS stands for multimedia messaging service. It is the standard way to send messages from one device to another device. Question number 18. Which initiative of the government of India provides 24/7 DTH satellite TV channels? ಭಾರತ ಸರ್ಕಾರದ ಯಾವ ಉಪಕ್ರಮವು 24/7 ಸಮಯ DTH ಉಪಗ್ರಹ ಟಿವಿ ಚಾನೆಲ್ ಅನ್ನು ಒದಗಿಸುತ್ತೆ? ಶೋಧ ಗಂಗಾ, ಸ್ವಯಂ ಪ್ರಭಾ, ಶೋಧ ಸಿಂಧು. So very easy answer. The right answer is option 3, ಸ್ವಯಂ ಪ್ರಭಾ. So ಸ್ವಯಂ ಪ್ರಭಾ, it is a group of 40 DTH channels. So ಇದರಲ್ಲಿ 40 DTH ಚಾನೆಲ್ಸ್ ಗಳಿದಾವೆ. It is devoted to telecasting high quality educational programs on 24/7 basis. So 24/7 ಇದು educational programs ಅನ್ನು ರನ್ ಮಾಡುತ್ತೆ. It uses GSAT-15 satellite. GSAT-15 satellite ಅನ್ನು ಬಳಸುತ್ತೆ. So ಇಲ್ಲಿ contents are related to IITs, UGC, CEC, IGNOU. And also remember the InfluNet Center maintains the web portal. Question number 19. Which type of server redirects the websites? ಯಾವ ಒಂದು ಬಗೆಯ ಸರ್ವರ್ ವೆಬ್ಸೈಟ್ ಗಳನ್ನ ಮರು ನಿರ್ದೇಶಿಸುತ್ತದೆ? ಕ್ಲೌಡ್ ಸರ್ವರ್, ಪ್ರಾಕ್ಸಿ ಸರ್ವರ್, DHCP ಸರ್ವರ್, FTP ಸರ್ವರ್. The right answer is option 2, proxy server. So a proxy server acts as intermediary between a client and a server. It facilitates requests for resources such as web pages or files. Question number 20. Which initiative of Government of India facilitates academic institutions to store and publish their awards, certificates, degrees? ಭಾರತ ಸರ್ಕಾರದ ಯಾವ ಒಂದು ಉಪಕ್ರಮ ಶೈಕ್ಷಣಿಕ ಸಂಸ್ಥೆಗಳು ತಮ್ಮ ಪ್ರಶಸ್ತಿಗಳು, ಪ್ರಮಾಣ ಪತ್ರಗಳು, ಪದವಿಗಳನ್ನು ಸಂಗ್ರಹಿಸಲು ಮತ್ತು ಪ್ರಕಟಿಸಲು ಅನುವು ಮಾಡಿಕೊಡುತ್ತದೆ? ಸೊ ಆಪ್ಷನ್ ಎ CDSL, option 2 CEC, option 3 NSDL, option 4 NAD. The right answer is option 4, National Academic Depository. So the vision of National Academic Depository is born out of an initiative to provide an online storehouse of all academic awards.
So it is 24/7 online storehouse of all academic awards such as certificates, diplomas, degrees, mark sheets, etc. Question number 21. BOD test is made for measuring which of the following pollution. So ಇಲ್ಲಿ ಯಾವ ಮಾಲಿನ್ಯವನ್ನು ಅಳೆಯಲು BOD ಪರೀಕ್ಷೆ ಮಾಡಲಾಗುತ್ತೆ. Option 1 noise pollution, option 2 water pollution, option C soil pollution, option 4 air pollution. The correct answer is option 2 water pollution. So jala malinya. So BOD, it stands for biochemical oxygen demand. It is the measure of amount of dissolved oxygen consumed by microorganisms in a water body. It denotes the pollution in the water body. Question number 22. Which of the following statements are correct? In many aquatic system pyramid of biomass may assume upright. Energy pyramid concept helps to explain the phenomena of biological magnification. ಜಲಚರ ವ್ಯವಸ್ಥೆಯಲ್ಲಿ ಅನೇಕ ಬಯೋಮ್ಗಳ ಪಿರಾಮಿಡ್ ಮೇಲ್ಮುಖವಾಗಿರಬಹುದು. ಶಕ್ತಿ ಪಿರಾಮಿಡ್ ಪರಿಕಲ್ಪನೆಯು ಜೈವಿಕ ವರ್ಧನೆಯ ವಿದ್ಯಮಾನವನ್ನು ವಿವರಿಸಲು ಸಹಾಯ ಮಾಡುತ್ತದೆ. ಸೊ ಹಿಯರ್ ಆಪ್ಷನ್ 2 is correct. ಆಪ್ಷನ್ 2 ಹೇಳಿಕೆ ಬಿ ಸರಿಯಾಗಿದೆ. ಅಂದ್ರೆ ಸ್ಟೇಟ್ಮೆಂಟ್ ಬಿ is correct. An energy pyramid also known as the ecological pyramid ಅಂತ ಕರಿತೀವಿ ಅಥವಾ ಟ್ರಾಪಿಕ್ ಪಿರಾಮಿಡ್ ಅಂತ ಕರಿತೀವಿ. So it represents energy flow at each trophic level within an ecosystem. So it is similar to food chain and it shows the progression of food energy. So the pyramid contains producers, organisms that make their own food from inorganic substances. All other organisms in the pyramid are consumers. Question number 23. Which of the following are the reasons for exposure of benzene pollution? ಕೆಳಗಿನವುಗಳಲ್ಲಿ ಯಾವ ಬೆಂಜಿನ್ ಮಾಲಿನ್ಯ ಉಂಟಾಗಲು ಕಾರಣಗಳಾಗಿವೆ? The right answer is option 1 B and C only. Tobacco smoke and wood burning. ಸೊ ಇಲ್ಲಿ ತಂಬಾಕಿನ ಹೊಗೆ ಮತ್ತು ಮರ ಸುಡುವಿಕೆ, ಇದರಿಂದ ಏನಾಗ್ತಾ ಇದೆ? ಬೆಂಜಿನ್ ಮಾಲಿನ್ಯ ಆಗ್ತಾ ಇದೆ. So benzene pollution, it is a colorless or light yellow chemical that is liquid at room temperature. It has a sweet odor and highly flammable. So benzene is formed from both natural processes and also human activities. Natural sources of benzene include volcanoes and forest fire. Question number 24. Match the following question ಇದೆ. So ಇಲ್ಲಿ ನೇರವಾಗಿ ಆನ್ಸರ್ ಹೋಗ್ತೀನಿ. ಆನ್ಸರ್ ಆಪ್ಷನ್ 4 is correct. A is 3. Montreal Protocol is related to phasing out ozone depleting substances. B is 4. Paris Agreement is related to intended nationally determined contributions. C is 1. Climate action, integrated water resource management. D is 2. Kyoto Protocol, emission trading. So ಇಲ್ಲಿ ಮಾಂಟ್ರಿಯಲ್ ಶಿಷ್ಟಾಚಾರ ಏನಿದೆ ಇದು ಹಂತ ಹಂತವಾಗಿ ಓಜೋನ್ ಸವಕಳಿ ಮಾಡುವ ವಸ್ತುಗಳಿಗೆ ಸಂಬಂಧಿಸಿದೆ. ಪ್ಯಾರಿಸ್ ಒಪ್ಪಂದ ಏನಿದೆ ಸೊ ಇದು ಉದ್ದೇಶಿತ ರಾಷ್ಟ್ರೀಯ ಕೊಡುಗೆಗಳಿಗೆ ಸಂಬಂಧಿಸಿದೆ. ಕ್ಲೈಮೇಟ್ ಆಕ್ಷನ್ ಏನಿದೆ ಇದು ಸಮಗ್ರ ಜಲ ಸಂಪನ್ಮೂಲ ನಿರ್ವಹಣೆಗೆ ಸಂಬಂಧಿಸಿದೆ. ಕ್ಯೋಟೋ ಶಿಷ್ಟಾಚಾರ ಏನಿದೆ ಹೊರಸೂಸುವಿಕೆ ವ್ಯಾಪಾರ ಎಮಿಷನ್ ಟ್ರೇಡಿಂಗ್ ಗೆ ಸಂಬಂಧಿಸಿದೆ. ಸೊ ಮಾಂಟ್ರಿಯಲ್ ಪ್ರೋಟೋಕಾಲ್ ಆನ್ ಸಬ್ಸ್ಟೆನ್ಸಸ್ ದಟ್ ಡಿಪ್ಲೇಟ್ ದ ಓಝೋನ್ ಲೇಯರ್. It is an international treaty designed to protect ozone layer. So it was agreed on 16 September 1987. It entered into force on January 1989. The Paris Agreement, it is a legally binding international treaty on climate change. It was adopted by 196 parties at the UN Climate Change Conference in Paris, France on 12 December 2015. Entered into force on 4 November 2016. Kyoto Protocol, it was international treaty which extended the 1992 United Nations Framework Convention on Climate Change. It commits state parties to reduce greenhouse gas emissions based on the scientific consensus that global warming is occurring, that human-made CO2 emissions are driving it. So it was adopted on 11 December 1997, entered into force on 16 February 2005. There were 192 parties to the protocol in 2020.
So next, IWRM is a cross-sectional approach that increasingly recognized as the solution to traditional fragmented sectoral approaches to water resource management. Question number 25. Which of the following pairs is not correct? ಕೆಳಗಿನಲ್ಲಿ ಯಾವ ಜೋಡಿ ತಪ್ಪಾಗಿದೆ ಅಂತ ಕೇಳಿದ್ದಾರೆ. ಆಪ್ಷನ್ 3 ಲ್ಯಾಂಡ್ ಎರೋಜನ್ ರೇಡಿಯೋ ಆಕ್ಟಿವಿಟಿ ಮಟೀರಿಯಲ್ ಡಿಕೆ, ಇದು ರಾಂಗ್ ಆಗಿದೆ. ಭೂಸವಕಳಿ ವಿಕಿರಣಶೀಲ ವಸ್ತುಗಳ ಕೊಳೆತ, ಇದು ತಪ್ಪಾಗಿದೆ. So now question number 26. The National Institutional Ranking Framework NIRF assess higher education institutions based on various parameters including ರಾಷ್ಟ್ರೀಯ ಸಾಂಸ್ಥಿಕ ಶ್ರೇಯಾಂಕ ಚೌಕಟ್ಟು NIRF ಸಂಸ್ಥೆಯು ಉನ್ನತ ಶಿಕ್ಷಣ ಸಂಸ್ಥೆಗಳನ್ನ ಕೆಳಕಂಡ ಯಾವ ವಿವಿಧ ನಿಯತಾಂಕಗಳನ್ನ ಆಧರಿಸಿ ಮೌಲ್ಯಮಾಪನ ಮಾಡುತ್ತೆ? The right answer is option 3, their teaching, research and outreach performance. ಅಲ್ಲಿನ ಬೋಧನೆ, ಸಂಶೋಧನೆ ಮತ್ತು ವಿಸ್ತರಣೆ ಚಟುವಟಿಕೆಗಳ ಕಾರ್ಯಕ್ಷಮತೆ. So NIRF stands for National Institutional Ranking Framework. It is a ranking methodology released annually by the Ministry of Education to rank institutions of higher education in India. So now question number 27, match the following. The right answer is option 3. A is for knowledge commission is related to recommended creation of university. ಜ್ಞಾನ ಆಯೋಗ ಯಾವುದಕ್ಕೆ ಸಂಬಂಧಪಟ್ಟಿದೆ? ವಿಶ್ವವಿದ್ಯಾಲಯಗಳ ರಚಿಸಲು ಶಿಫಾರಸು ಮಾಡುವುದು. Sorry, next B is 3. Yashpal committee is related to one apex body to cover functions of all the professional bodies. Yashpal ಸಮಿತಿ ಒಂದು ಅತ್ಯುನ್ನತ ಸಂಸ್ಥೆಯು ಎಲ್ಲಾ ವೃತ್ತಿಪರ ಸಂಸ್ಥೆಗಳ ಕಾರ್ಯಗಳನ್ನ ಒಳಗೊಳ್ಳುವುದು. C is 2. Subramanian committee emphasized vocational education and skill development. ಸುಬ್ರಹ್ಮಣ್ಯನ್ ಸಮಿತಿ ಏನಿದೆ ವೃತ್ತಿಪರ ಶಿಕ್ಷಣ ಮತ್ತು ಕೌಶಲ್ಯ ಅಭಿವೃದ್ಧಿಗೆ ಒತ್ತು ನೀಡುವುದು. So NIRF transparent and objective ranking system for higher education. NIRF ಉನ್ನತ ಶಿಕ್ಷಣಕ್ಕಾಗಿ ಪಾರದರ್ಶಕ ಮತ್ತು ವಸ್ತುನಿಷ್ಠ ಶ್ರೇಯಾಂಕ ವ್ಯವಸ್ಥೆ. So Yashpal committee was constituted in 2009 by the Department of Human Resource Development. The committee was established to study the activities of UGC and AICTE and also to assess their role in higher education. So next, the Committee for Evolution of the New Education Policy, chaired by T.S. Subramanian, submitted its reports in 2016. The committee was constituted under the Ministry of MHRD in October 2015. The report proposes an education policy which seeks to address challenges faced by the current education system. Next, NIRF has been accepted by the Ministry of Education and launched by Honorable Minister for Education on 29th to September 2015. The main work is to rank institutions. Question number 29. Which of the following is not included under Sustainable Development Goals? ಕೆಳಗಿನವರಲ್ಲಿ ಯಾವುದು ಸುಸ್ಥಿರ ಅಭಿವೃದ್ಧಿಗಳ ಗುರಿಗಳಲ್ಲಿ ಸೇರಿಸಲಾಗಿಲ್ಲ? ಜೆಂಡರ್ ಇಕ್ವಾಲಿಟಿ, ಟೆಕ್ನಾಲಜಿಕಲ್ ಸಸ್ಟೈನಬಿಲಿಟಿ, ಎನ್ವೈರನ್ಮೆಂಟಲ್ ಸಸ್ಟೈನಬಿಲಿಟಿ, ಎಕನಾಮಿಕ್ ಸಸ್ಟೈನಬಿಲಿಟಿ. The right answer is option 2, technological sustainability. ತಂತ್ರಜ್ಞಾನ ಸುಸ್ಥಿರತೆ ಇದೇನಿದೆ ಸಸ್ಟೈನಬಲ್ ಗೋಲ್ಸ್ ನಲ್ಲಿ ಇಲ್ಲ. So next, question number 29. The first open university established in India is. ಭಾರತದಲ್ಲಿ ಸ್ಥಾಪನೆಯಾದ ಮೊದಲ ಮುಕ್ತ ವಿಶ್ವವಿದ್ಯಾಲಯ ಯಾವುದು? ನಮ್ಗೆಲ್ಲರಿಗೂ ಗೊತ್ತಿದೆ, ಡಾಕ್ಟರ್ BR Ambedkar Open University, Hyderabad. So the university initially known as Andhra Pradesh Open University. It was set up on 26 August 1982. So through an act of EP state legislature. So ಇದನ್ನ ಮೊದಲು ಆಂಧ್ರ ಪ್ರದೇಶ್ ಓಪನ್ ಯೂನಿವರ್ಸಿಟಿ ಅಂತ ಕರೀತಾ ಇದ್ರು. 26 ಆಗಸ್ಟ್ 1982 ರಂದು ಆರಂಭವಾಗುತ್ತೆ. ನಂತರ ಇದನ್ನ 1991 ನಲ್ಲಿ ಸೊ ಡಾಕ್ಟರ್ BR Ambedkar ಓಪನ್ ಯೂನಿವರ್ಸಿಟಿ ಅಂತ ಮಾಡ್ತಾರೆ. Question number 30. National Board of Accreditation NBA is connected with the accreditation of. ರಾಷ್ಟ್ರೀಯ ಮಾನ್ಯತಾ ಮಂಡಳಿ ಈ ಕೆಳಗಿನ ಯಾವ ಮಾನ್ಯತಾ ಸಂಸ್ಥೆಗೆ ಸಂಬಂಧಿಸಿದೆ? ಡಿಸ್ಟೆನ್ಸ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್, ಇನ್ಸ್ಟಿಟ್ಯೂಷನ್ಸ್ ಪ್ರೊವೈಡಿಂಗ್ ಟೆಕ್ನಿಕಲ್ ಎಜುಕೇಶನ್, ಪ್ರೊಫೆಷನಲ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್, ಟೆಕ್ನಿಕಲ್ ಪ್ರೋಗ್ರಾಮ್ ಆಫರ್ಡ್ ಬೈ ಅನ್ ಇನ್ಸ್ಟಿಟ್ಯೂಷನ್. ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ 4, ಟೆಕ್ನಿಕಲ್ ಪ್ರೋಗ್ರಾಮ್ ಆಫರ್ಡ್ ಬೈ ಅನ್ ಇನ್ಸ್ಟಿಟ್ಯೂಷನ್. ಸಂಸ್ಥೆಯು ಒದಗಿಸುವ ತಾಂತ್ರಿಕ ಕಾರ್ಯಕ್ರಮಗಳು.
So the NBA, National Board of Accreditation, it is one of the two major bodies responsible for accreditation of higher education institutions in India, along with National Assessment and Accreditation Council, that is NAC. So NBA is also member of Washington Accord. Question number 31. Learning objectives in the context of a classroom means academic achievement, intended learning outcomes, learning experiences to be provided, activities to be performed by the learner. ತರಗತಿಯ ಕೋಣೆಯ ಸಂದರ್ಭದಲ್ಲಿ ಕಲಿಕಾ ಉದ್ದೇಶಗಳ ಅರ್ಥ ಅಂದ್ರೆ ಶೈಕ್ಷಣಿಕ ಸಾಧನೆ, ಉದ್ದೇಶಪೂರ್ವಕ ಕಲಿಕಾ ಫಲಗಳು, ಕಲಿಕಾ ಅನುಭವಗಳನ್ನ ಒದಗಿಸುವುದು, ಕಲಿಕಾರ್ಥಿಯು ಪ್ರದರ್ಶಿಸುವ ಚಟುವಟಿಕೆಗಳು. ಸೊ ಲರ್ನಿಂಗ್ ಔಟ್ಕಮ್ ಮೀನ್ಸ್ ಇಂಟೆಂಡೆಡ್ ಲರ್ನಿಂಗ್ ಔಟ್ಕಮ್. ಸೊ ಇಲ್ಲಿ ಕಲಿಕಾ ಉದ್ದೇಶಗಳು ಅಂತಂದ್ರೆ ಉದ್ದೇಶಪೂರ್ವಕ ಕಲಿಕಾ ಫಲಗಳು. So in education, learning objectives are brief statements that describe what students will be expected to learn by the end of the school course, unit, lesson or project. So ಯಾವುದೇ ಒಬ್ಬ ವಿದ್ಯಾರ್ಥಿ ಈ ಒಂದು ವಿಷಯ ಅಥವಾ ಕೋರ್ಸ್ ಮುಗಿದ ನಂತರ ಯಾವೆಲ್ಲ ವಿಷಯಗಳನ್ನು ಕಲಿಬೇಕು ಅಂತ ಶಿಕ್ಷಣ ಬಯಸ್ತಾ ಇದ್ದಾನೆ, ಅದಕ್ಕೆ ನಾವು ಏನಂತೀವಿ ಲರ್ನಿಂಗ್ ಆಬ್ಜೆಕ್ಟಿವ್ಸ್, ಕಲಿಕಾ ಉದ್ದೇಶಗಳು. ಕ್ವೆಶ್ಚನ್ ನಂಬರ್ 32. The right sequence of cognitive development according to Piaget. Piaget ಅವರ ಕಾಗ್ನಿಟಿವ್ ಡೆವಲಪ್ಮೆಂಟ್ ನ ಸರಿಯಾದ ಅನುಕ್ರಮಣಿಕೆ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ 3 ಇಸ್ ಕರೆಕ್ಟ್. ಫಸ್ಟ್ ಒನ್ ಇಸ್ ಸೆನ್ಸರಿ ಮೋಟರ್ ಸ್ಟೇಜ್, ಸಂವೇದನಾ ಗತಿಯ ಹಂತ. ನೆಕ್ಸ್ಟ್ ಒನ್ ಇಸ್ ಪ್ರಿಪರೇಷನಲ್ ಸ್ಟೇಜ್, ಕಾರ್ಯಪೂರ್ವ ಹಂತ. ನೆಕ್ಸ್ಟ್ ಒನ್ ಇಸ್ ಕಾಂಕ್ರೀಟ್ ಆಪರೇಷನಲ್ ಸ್ಟೇಜ್, ಮೂರ್ತ ಕಾರ್ಯಗಳ ಹಂತ. ಕೊನೆಗೆ ಫಾರ್ಮಲ್ ಆಪರೇಷನಲ್ ಸ್ಟೇಜ್, ಔಪಚಾರಿಕ ಕಾರ್ಯಗಳ ಹಂತ. ಸೊ ಇಲ್ಲಿ ಕೊಟ್ಟಿದ್ದಾರೆ ಸೆನ್ಸರಿ ಮೋಟರ್ ಸ್ಟೇಜ್ 0 to 2 years, ಪ್ರೀ ಆಪರೇಷನಲ್ ಸ್ಟೇಜ್ 2 to 7 years, concrete operational stage 7 to 11 years, formal operational stage 11 years and above. Question number 33. Which of the following are the characteristics of ಸ್ವಯಂ ಪೋರ್ಟಲ್? ಯಾವ ಸ್ವಯಂ ಪೋರ್ಟಲ್ ಲಕ್ಷಣಗಳಾಗಿವೆ? Option 2 is correct. 2 and 3 only. It improves access to higher quality education. Group of DTH channels for promoting higher education. ಸ್ವಯಂ ಇದು ಉತ್ತಮ ಗುಣಮಟ್ಟದ ಶಿಕ್ಷಣದ ಅವಕಾಶಗಳನ್ನು ಸುಧಾರಿಸುವುದಾಗಿದೆ ಮತ್ತೆ ಉನ್ನತ ಶಿಕ್ಷಣವನ್ನು ಉತ್ತೇಜಿಸುವ DTH ಚಾನೆಲ್ಗಳ ಗುಂಪಾಗಿದೆ. ಸೊ ಸ್ವಯಂ ಬಗ್ಗೆ ಓದಿದ್ವಿ. ಸ್ವಯಂ it is a platform that is going to facilitate hosting of all the courses taught in classroom from class 9 till post graduation. All courses are interactive, prepared by the best teachers in the country and are available at free of cost. And about 90,000 students have already enrolled in this facility by 2020. And the Swayam Prabha is a group of educational DTH channels started in 2017. So they use GSAT 15 satellite. And content ಅನ್ನ ಯಾರೆಲ್ಲ ಪ್ರಿಪೇರ್ ಮಾಡ್ತಾರೆ ಅಂದ್ರೆ NPTEL, IITs, UGC, CEC, IGNOU, NCERT and NIOS. Question number 34. Match the following. The right answer is option 3. A is 3. Trial and error. Practice reduces mistake. ಪ್ರಯತ್ನ ಮತ್ತು ಪ್ರಮಾದ ಏನಿದೆ, ಪ್ರಯತ್ನಗಳು ತಪ್ಪುಗಳನ್ನ ಕಡಿಮೆ ಮಾಡುತ್ತದೆ. B is 2. Classical conditioning. Reinforcement is used for learning. ಶಾಸ್ತ್ರೀಯ ಅನುಬಂಧ, ಕಲಿಕೆಗೆ ಪುನರ್ಬಲನವನ್ನ ಬಳಸಲಾಗುತ್ತದೆ. Operant condition. Artificial stimuli is used. ಕ್ರಿಯಾಜನ್ಯ ಅನುಬಂಧಿತ ಏನಿದೆ, ಕೃತಕ ಪ್ರೇರಣೆಗಳನ್ನ ಬಳಸಲಾಗುತ್ತೆ. ಲರ್ನಿಂಗ್ ಬೈ ಇನ್ಸೈಟ್ ಅಂದ್ರೆ ಕಾಗ್ನಿಟಿವ್ ಎಬಿಲಿಟೀಸ್ ಆರ್ ಯೂಸ್ಡ್ ಫಾರ್ ಲರ್ನಿಂಗ್. ಒಳನೋಟ ಕಲಿಕೆ ಅಂದ್ರೆ ಕಲಿಕೆಗೆ ಜ್ಞಾನಾತ್ಮಕ ಚಟುವಟಿಕೆಗಳನ್ನ ಬಳಸಲಾಗುತ್ತೆ. Question number 35. The provision of earning credits from optional and elective courses was introduced in higher education by which of the following? ಉನ್ನತ ಶಿಕ್ಷಣದಲ್ಲಿ ಐಚ್ಛಿಕ ಮತ್ತು ಆಯ್ಕೆ ಕೋರ್ಸ್ಗಳ ಮೂಲಕ ಕ್ರೆಡಿಟ್ ಗಳನ್ನು ಗಳಿಸಲು ಅವಕಾಶ ನೀಡಿರುವುದು. ಆಪ್ಷನ್ 3 ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್, ದಟ್ ಇಸ್ CBCS. So CBCS stands for choice based credit system, introduced by UGC, University Grant Commission. It is a student centric course. It allows students to choose their subjects. It was introduced in 2015. The subjects can be basic or advanced level. CBCS uses credit system. It helps to students to choose their courses. Question number 36. Match the following. The right answer is option 3. A is 3. Historical research.
ಸ್ಟಡಿಂಗ್ ದ ಪಾಸ್ಟ್ ಇವೆಂಟ್ಸ್ ಅಂಡ್ ಎಕ್ಸಾಮಿನಿಂಗ್ ದ ಅಪ್ಲಿಕೇಶನ್ ಟು ದ ಪ್ರೆಸೆಂಟ್. ಐತಿಹಾಸಿಕ ಸಂಶೋಧನೆಯಲ್ಲಿ ಏನ್ ಮಾಡ್ತೀವಿ, ಹಿಂದಿನ ಘಟನೆಗಳನ್ನ ಅಧ್ಯಯನ ಮಾಡಿ ಪ್ರಸ್ತುತ ಅದರ ಅನ್ವಯಿಕತೆಯನ್ನ ಪರೀಕ್ಷೆ ಮಾಡ್ತೀವಿ. ಬಿ ಇಸ್ 4 ಎಕ್ಸ್ಪೆರಿಮೆಂಟಲ್ ರಿಸರ್ಚ್. ದ ವೇರಿಯೇಬಲ್ಸ್ ಆರ್ ಕಂಟ್ರೋಲ್ಡ್ ಅಂಡ್ ಮ್ಯಾನಿಪುಲೇಟೆಡ್. ಸೊ ಇಲ್ಲಿ ಪ್ರಾಯೋಗಿಕ ಸಂಶೋಧನೆಯಲ್ಲಿ ತಿರುಚಿದ ಮತ್ತೆ ನಿಯಂತ್ರಿತ ಚಲಕಗಳು. ಸಿ ಇಸ್ 2 ಸರ್ವೆ ಮೆಥಡ್ ನಲ್ಲಿ ಗ್ಯಾದರ್ಸ್ ಡೇಟಾ ಫ್ರಮ್ ಅ ಲಾರ್ಜ್ ನಂಬರ್ ಆಫ್ ಕೇಸಸ್ ಅಟ್ ಅ ಪರ್ಟಿಕ್ಯುಲರ್ ಟೈಮ್. ಸಮೀಕ್ಷಾ ವಿಧಾನದಲ್ಲಿ ಒಂದು ನಿರ್ದಿಷ್ಟ ಸಮಯದಲ್ಲಿ ಬೃಹತ್ ನಮೂನೆಗಳಿಂದ ದತ್ತಾಂಶಗಳನ್ನ ಸಂಗ್ರಹಿಸ್ತೀವಿ. ಆಕ್ಷನ್ ರಿಸರ್ಚ್ ಅಂದ್ರೆ ದ ರಿಸರ್ಚರ್ ಫೈಂಡ್ಸ್ ದ ಸೊಲ್ಯೂಷನ್ ಕನ್ಸಿಡರಿಂಗ್ ಹೀಸ್ ಗ್ರೂಪ್ ಆಸ್ ದ ಸ್ಯಾಂಪಲ್. ಸಂಶೋಧಕನು ತನ್ನ ಗುಂಪನ್ನ ಪರಿಗಣಿಸಿ ಪರಿಹಾರವನ್ನ ಹುಡುಕ್ತಾನೆ. ಸೊ ಹಿಸ್ಟಾರಿಕಲ್ ರಿಸರ್ಚ್ ಅಂದ್ರೆ ಇಟ್ ಈಸ್ ದ ಪ್ರಾಸೆಸ್ ಆಫ್ ಸಿಸ್ಟಮ್ಯಾಟಿಕ್ಲಿ ಇನ್ವೆಸ್ಟಿಗೇಟಿಂಗ್, ಇಂಟರ್ಪ್ರಿಟಿಂಗ್ ಅಂಡ್ ಅನಲೈಸಿಂಗ್ ದ ಪಾಸ್ಟ್ ಇವೆಂಟ್ಸ್. Experimental research, it is a scientific method of conducting research using two variables, independent variable and dependent variable. Action research, it is a research method that aims to simultaneously investigate and solve an issue. Survey method, it is a process or technique of collecting the information from the people by using questionnaire. Question number 37. ಸಂಶೋಧನೆಯನ್ನು ಕೈಗೊಳ್ಳುವಾಗಿನ ಸರಿಯಾದ ಕ್ರಮ. Which of the following is the right sequence of conducting research? Option 3 is correct. ಸಂಶೋಧನಾ ಪ್ರಶ್ನೆಗಳನ್ನ ರೂಪಿಸುವುದು, ಸಾಹಿತ್ಯದ ಪರಾಮರ್ಶೆ, ದತ್ತಾಂಶ ವಿಶ್ಲೇಷಣೆ, ಕೊನೆಗೆ third one is ದತ್ತಾಂಶ ಸಂಗ್ರಹಣೆ, ನಂತರ ದತ್ತಾಂಶ ವಿಶ್ಲೇಷಣೆ. So first one is formulating a research question, then writing the literature review, then data collection, then data analysis. So steps of research: identifying the problem, reviewing the literature, setting research questions, choosing the study plan, deciding on the sample size, collection of data, analysis of data, writing the report. Question number 38. Which of the following is a characteristic of longitudinal studies? ಕೆಳಗಿನಲ್ಲಿ ಯಾವುದು ಲಂಬ ಅಧ್ಯಯನದ ಲಕ್ಷಣವಾಗಿದೆ? Right answer is option 4, studying the same objects over time. ಕಾಲಘಟ್ಟವೊಂದರಲ್ಲಿ ಅದೇ ವಿಷಯಗಳ ಅಧ್ಯಯನ. So longitudinal study, it is a research design that involves repeated observations of the same variables. It is a study design in which group of participants is observed and measured over an extended period of time. In this type of data is collected at multiple points in time, allow researchers to examine changes, patterns and relationships. The main characteristics is time based and nature of the data collection. Question number 39. Plagiarism in research involves. ಸಂಶೋಧನೆಯಲ್ಲಿ ಕೃತಿ ಚೌರ್ಯ ಏನನ್ನ ಒಳಗೊಂಡಿದೆ ಅಂದ್ರೆ ಆಪ್ಷನ್ 1 ಸರಿಯಾದ ಅಟ್ರಿಬ್ಯೂಷನ್ ನೀಡದೆ ಬೇರೆಯವರ ಆಲೋಚನೆಗಳು ಮತ್ತು ಕಾರ್ಯಗಳನ್ನ ಬಳಸಿಕೊಳ್ಳುವುದು. ಯೂಸಿಂಗ್ ಅದರ್ಸ್ ಐಡಿಯಾಸ್ ಅಂಡ್ ವರ್ಕ್ ವಿದೌಟ್ ಪ್ರಾಪರ್ ಅಟ್ರಿಬ್ಯೂಷನ್. So plagiarism, it is a moral, ethical and legal issue. It is copying from someone else's works and making use of it without their knowledge. It occurs when individual is taking someone else's information, works, ideas, opinions or writing without informing them. Question number 40. ಈ ಕೆಳಗಿನಲ್ಲಿ ಯಾವುದು ಸಂಭವನೀಯತೆಯ ನಮೂನೆ ಅಲ್ಲ? Which of the following is not probability sampling method? So the right answer is option 2, snowball. Snowball is non-probability sampling method. So probability sampling method, it is a sampling method that involves randomly selecting a sample. It is also called random sampling method, such as simple random sampling, stratified sampling, systematic sampling, cluster sampling. Next question number 41 to 45. So ಇಲ್ಲಿ ಒಂದು ಪ್ಯಾರಾಗ್ರಾಫ್ ಅನ್ನ ಕೊಟ್ಟಿದ್ದಾರೆ, ಪ್ಯಾರಾಗ್ರಾಫ್ ಅನ್ನ ಓದಿ ಉತ್ತರಗಳನ್ನ ನೀಡಬೇಕು. So just pause the video and read the paragraph and answer all the questions. ಸೊ ಇಲ್ಲಿ ವಿಡಿಯೋನ ಪಾಸ್ ಮಾಡಿ ಪ್ಯಾರಾಗ್ರಾಫ್ ಅನ್ನ ಓದ್ಕೊಳ್ಳಿ, ನಂತರ ಪ್ರಶ್ನೆಗಳ ಉತ್ತರವನ್ನ ನೀಡಿ. ನಾನು ನಿಮಗೆ ಕೇವಲ ಉತ್ತರಗಳನ್ನ ಹೇಳ್ತಾ ಹೋಗ್ತೀನಿ. ಹೌ ಮೆನಿ ಇಂಪಾರ್ಟೆಂಟ್ ಕಾಸಸ್ ಡಸ್ ದ ಆಥರ್ ಲಿಸ್ಟ್ ಔಟ್ ಹ್ಯಾಸ್ ರೆಸ್ಪಾನ್ಸಿಬಲ್ ಫಾರ್ ದ ಕಾಂಪ್ಲೆಕ್ಸಿಟಿ ಆಫ್ ದ ಇಂಟೆಲೆಕ್ಚುಯಲ್ ಲೈಫ್ ಆಫ್ 19th century? ಆಪ್ಷನ್ 2 4. 19ನೇ ಶತಮಾನದ ಬೌದ್ಧಿಕ ಜೀವನದ ಸಂಕೀರ್ಣತೆಗೆ ಲೇಖಕರು ಪ್ರಮುಖವಾಗಿ ಎಷ್ಟು ಕಾರಣಗಳನ್ನ ಪಟ್ಟಿ ಮಾಡಿದ್ದಾರೆ? 4. ಸೊ ಇಲ್ಲಿ ಉತ್ತರವನ್ನ ಕೂಡ ಕೊಟ್ಟಿದ್ದಾರೆ, ಮಾರ್ಕ್ ಕೂಡ ಮಾಡಿದ್ದೀನಿ ಇಲ್ಲಿ. ದ ಇಂಟೆಲೆಕ್ಚುಯಲ್ ಲೈಫ್ ಆಫ್ ದ 19th century ವಾಸ್ ಮೋರ್ ಕಾಂಪ್ಲೆಕ್ಸ್ ದ್ಯಾನ್ ದ ಪ್ರೀವಿಯಸ್ ಏಜ್. ದಿಸ್ ವಾಸ್ ಡ್ಯೂ ಟು ಸೆವರಲ್ ಕಾಸಸ್. ಸೊ ಇದು ಆಪ್ಷನ್ ಇಲ್ಲಿ ಕೊಟ್ಟಿದ್ದಾರೆ. 19ನೇ ಶತಮಾನದ ಬೌದ್ಧಿಕ ಜೀವನವು ಅತ್ಯಂತ ಸಂಕೀರ್ಣವಾಗಿತ್ತು. ಸೊ ಅದಕ್ಕೆ ಕಾರಣಗಳನ್ನ ಎಷ್ಟು ಕೊಟ್ಟಿದ್ದಾರೆ ಅವರು?
ಅದಕ್ಕೆ 4 ಕಾರಣಗಳನ್ನ ಕೊಟ್ಟಿದ್ದಾರೆ ಇಲ್ಲಿ 1 2 3 4. So now question number 42, which area of the world became more aware of the Indian philosophies? ಪ್ರಪಂಚದ ಯಾವ ಪ್ರದೇಶವು ಭಾರತೀಯ ತತ್ವಶಾಸ್ತ್ರದ ಬಗ್ಗೆ ಹೆಚ್ಚಿನ ಅರಿವು ಹೊಂದಿತ್ತು? ಆಪ್ಷನ್ 2 ಯುರೋಪ್. ಸೊ ಇಲ್ಲಿ ಯುರೋಪ್ ಅಂತ ಬಂದಿದೆ ಇಲ್ಲಿ ನೋಡಿ. ಸೊ ಈ ರೀತಿ. Okay, question number 43, what according to the author altered the social structure of the 19th century? ಲೇಖಕರ ಪ್ರಕಾರ 19ನೇ ಶತಮಾನದ ಸಾಮಾಜಿಕ ಸಂರಚನೆಯಲ್ಲಿ ಯಾವುದು ಬದಲಾವಣೆಯನ್ನ ತಂದಿತ್ತು ಅಂತಂದ್ರೆ ಮಷಿನ್ ಪ್ರೊಡಕ್ಷನ್, ಯಾಂತ್ರಿಕ ಉತ್ಪನ್ನ. ಸೊ ಇಲ್ಲಿದೆ ನೋಡಿ, ಯಾಂತ್ರಿಕ ಉತ್ಪಾದನೆ, ಮಷಿನ್ ಪ್ರೊಡಕ್ಷನ್. Yes, now question number 44, who began the rationalistic revolt according to the author? ಲೇಖಕರ ಪ್ರಕಾರ ವೈಚಾರಿಕ ಕ್ರಾಂತಿಯನ್ನು ಪ್ರಾರಂಭಿಸಿದವರು ಯಾರು? ಆಪ್ಷನ್ 2 ಫ್ರೆಂಚ್ ಫಿಲಾಸಫರ್ಸ್, ಫ್ರೆಂಚ್ ತತ್ವಜ್ಞಾನಿಗಳು, ಫ್ರೆಂಚ್ ಫಿಲಾಸಫರ್ಸ್. ಸೊ ಇಲ್ಲಿದೆ ನೋಡಿ, ಫ್ರೆಂಚ್ ತತ್ವಜ್ಞಾನಿಗಳು. Yes, question number 5, what does the author say about science in the 19th century? 19ನೇ ಶತಮಾನದ ವಿಜ್ಞಾನದ ಬಗ್ಗೆ ಲೇಖಕರು ಏನೆಂದು ಅಭಿಪ್ರಾಯಪಟ್ಟಿದ್ದಾರೆ? ಇಟ್ ಹ್ಯಾಡ್ ಬೀನ್ ದ ಚೀಪ್ ಸೋರ್ಸ್ ಆಫ್ ನಾವೆಲ್ಟಿ, ಇದು ನಾವೀನ್ಯತೆಯ ಪ್ರಧಾನ ಮೂಲವಾಗಿದೆ. ಸೊ ಇಲ್ಲಿ ಕೊಟ್ಟಿದ್ದಾರೆ 17ನೇ ಶತಮಾನ ನಾವೀನ್ಯತೆಯ ಪ್ರಧಾನ ಮೂಲವಾಗಿದೆ. 17th century made new concepts especially in geology, biology and organic chemistry. So it is source of novelty. So question number 46, what are the elements of Aristotle model of communication? Aristotle ಮಾದರಿ ಸಂವಹನದ ಅಂಶಗಳು ಯಾವುವು ಅಂತ ಕೊಟ್ಟಿದ್ದಾರೆ. ಆಪ್ಷನ್ 4 ಸ್ಪೀಕರ್, ಸಬ್ಜೆಕ್ಟ್, ಆಡಿಯನ್ಸ್. So Aristotle model of communication also known as the rhetorical triangle. It consists only 3 elements such as speaker, audience and message. Question number 47, according to Mehrabian, the respective contributions of words, tone of voice and body language. ಮೆಹ್ರಾಬಿಯನ್ ಅವರ ಪ್ರಕಾರ ಸಮಗ್ರ ಸಂವಹನದ ಪ್ರಕ್ರಿಯೆಯಲ್ಲಿ ಪದ ಪ್ರಯೋಗ, ಧ್ವನಿಯ ಏರಿಳಿತ ಮತ್ತೆ ಆಂಗಿಕ ಭಾಷೆಯುಗಳ ಪ್ರಮಾಣ. ಆಪ್ಷನ್ 2 7%, 38% and 55%. So Albert Mehrabian 7, 38, 55 communication model says that 7% of the meaning of feelings and attitudes takes place through the words we use in spoken communication. 38% takes place through the tone and voice. 55% communication of these factors take place through body language. Question number 48, the communicative act of raising a hand in a classroom is the following type. ತರಗತಿಯ ಕೋಣೆಯಲ್ಲಿ ಸಂವಹನ ಕ್ರಿಯೆಯ ಭಾಗವಾಗಿ ಕೈ ಎತ್ತುವುದು ಯಾವುದಕ್ಕೆ ಸಂಬಂಧಪಟ್ಟಿದೆ? ಆಪ್ಷನ್ 1 ಎಂಬ್ಲಮ್, ಚಿಹ್ನೆ. Emblems are specific hand gestures, facial expressions or body movements that carry a universally recognized meaning in communication. Thumbs up gesture, peace sign, nodding of the head up and down. Question number 49, the information function of mass communication is described as. ಮಾಹಿತಿ ಕಾರ್ಯವನ್ನ ಸಮೂಹ ಸಂವಹನದಲ್ಲಿ ಏನಂತ ಕರಿತೀವಿ ಅಂತಂದ್ರೆ ಆಪ್ಷನ್ 3 ಸರ್ವೆಲೆನ್ಸ್, ಕಣ್ಗಾವಲು. Communication surveillance, it is the monitoring, interception, collection, preservation and retention of information that has been communicated, relayed or generated over communication networks. Question number 50, match the following. The right answer is option 1. A is for traditional media is radio, ಸಾಂಪ್ರದಾಯಿಕ ಮಾಧ್ಯಮ ಅಂತಂತಂದ್ರೆ ಸಮುದಾಯ ಬಾನುಲಿ. Next B is 1, electronic media ಅಂದ್ರೆ ವಿಡಿಯೋ ಗೇಮ್ಸ್. ಎಲೆಕ್ಟ್ರಾನಿಕ್ ಮಾಧ್ಯಮ ಅಂದಾಗ ವಿಡಿಯೋ ಗೇಮ್ಸ್ ಬರ್ತಾ ಇದೆ. ಔಟ್ಡೋರ್ ಮೀಡಿಯಾ ಅಂತಂದ್ರೆ ಪೋಸ್ಟರ್ಸ್. ಸೊ ಇಲ್ಲಿ ಹೊರಾಂಗಣ ಮಾಧ್ಯಮ ಅಂದ್ರೆ ಭಿತ್ತಿ ಪತ್ರಗಳು. ನ್ಯೂ ಮೀಡಿಯಾ ಅಂತಂದ್ರೆ ವೆಬ್ಸೈಟ್ಸ್. ನವ ಮಾಧ್ಯಮ ಅಂದ್ರೆ ಜಾಲತಾಣಗಳು. ಓಕೆ ಫ್ರೆಂಡ್ಸ್, ದಿಸ್ ಈಸ್ ಅಬೌಟ್ ಅವರ್ ಟುಡೇ ಸೆಷನ್. ಸೊ ಅದೇ ರೀತಿ ಯಾರೆಲ್ಲ ವಿದ್ಯಾರ್ಥಿಗಳು KSET 2025 ಗೆ ಪ್ರಿಪೇರ್ ಮಾಡ್ತಾ ಇದ್ದೀರಾ, ರಿವಿಷನ್ ಬ್ಯಾಚ್ ಅನ್ನ ಆರಂಭ ಮಾಡಿದೀವಿ. ಸೊ ಇದರಲ್ಲಿ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್, MCQ ಲೆಕ್ಚರ್ಸ್, ಎಂಟೈರ್ ಸಿಲೆಬಸ್ ಮೇಲೆ 40 ಮಾಕ್ ಟೆಸ್ಟ್, 5000+ MCQ PDF, PYQ, ಮಾಡೆಲ್ ಕ್ವೆಶ್ಚನ್ ಪೇಪರ್ಸ್, ನೋಟ್ಸ್ ಅನ್ನ ಕೊಡ್ತಾ ಇದ್ದೀವಿ. ಸೊ ಜಾಯ್ನ್ ಆಗಲಿ ನಂಬರ್ಸ್ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಿ ಜಾಯ್ನ್ ಆಗಿ, ಅಥವಾ ಗ್ಲೋಬಲ್ ಆನ್ಲೈನ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಜಾಯ್ನ್ ಆಗಿ. ಪೇಪರ್ 2 ಗಾಗಿ ನೋಟ್ಸ್ ಅಂಡ್ MCQ ಸೆಟ್ ಅನ್ನು ಕೂಡ ಕೊಡ್ತಾ ಇದ್ದೀವಿ. ಜಾಯ್ನ್ ಆಗಲಿ ನಂಬರ್ಸ್ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಿ ಜಾಯ್ನ್ ಆಗಬಹುದು. ಹೆಚ್ಚಿನ ಮಾಹಿತಿಗೆ
ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ, ಜಾಯ್ನ್ ಆಗಿ. ಎಸ್, ಐ ವಿಶ್ ಆಲ್ ದ ಬೆಸ್ಟ್ ಟು ಆಲ್. ಥ್ಯಾಂಕ್ ಯು.